विशेष शून्यदेशतारिण जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे हरे राम 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 हरे हरे नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरये नष्टप्रायेषु भद्रेषु नित्यं भागवत सेवया भवतीरुत्तमश्लोके भक्तिर्भवती नैष्ठकी। हरे कृष्ण। ಶ್ರೀಮದ್ಭಾಗವತಂ ಸಾಯಂಕಾಲ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ಶ್ರೀಮದ್ಭಾಗವತಂ 17ನೇ ಶ್ಲೋಕ 18ನೇ ಶ್ಲೋಕ. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದೀವಲ್ಲ, ಸೊ ಅದನ್ನ ನೋಡೋಣ. ನಿನ್ನೆ ಎಲ್ಲಿವರೆಗೆ ನಿಂತಿದೆ ನಮ್ದು ಹರಿನಾಮದ ಸ್ವರೂಪ ಹೇಳ್ತೀನಿ ಅಂತ ಹೇಳಿದ್ದೆ. ಹರಿನಾಮದ ಸ್ವರೂಪ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಬೇರೆ ಬೇರೆ ಪುರಾಣಗಳಲ್ಲಿ ಹರಿನಾಮನ ನಾವು ಎಲ್ಲ ವೇದಗಳನ್ನ ಮಾತಾಜಿ ಮಾತಾಡ್ಬಾರ್ದು. ಓಕೆ, ನಾನು ಹೇಳ್ತೀನಿ ಯಾವ್ದಾದ್ರು ಏನೇನ್ ಮಾಡ್ಬೇಕು ಅಂತ ಹೇಳ್ತೀನಿ. 1ನೇ ಸ್ಕಂದ 1ನೇ ಅಧ್ಯಾಯ 18ನೇ ಶ್ಲೋಕ. ಈಗ ನಡೀತಾ ಇರೋದು ಹರಿನಾಮ ಚರ್ಚೆ, ಮಧ್ಯೆ ಮಾತಾಡ್ಬಾರ್ದು. ಓಕೆ, ಹರೇ ಕೃಷ್ಣ, ದಂಡವತ್ ಪ್ರಣಾಮ. ಸಾರಿ ಪ್ರಭು. ರೆಕಾರ್ಡ್ ಆಗ್ತಾ ಇರತ್ತೆ ಅದಕ್ಕೆ. ಬೇರೆ ಬೇರೆ ಪುರಾಣಗಳಲ್ಲಿ ಭಗವಂತಂದು ಮಹಿಮೆ ಹೇಳಿದ್ದು, ಮತ್ತೆ ವೇದಗಳವಾದಂತ ಅಗತ್ಯ ಇಲ್ಲ. ಸೊ ತೀರ್ಥಾಟನ ಮಾಡೋಂಥ ಅಗತ್ಯ ಇಲ್ಲ, ಮತ್ತೆ ಶಾಸ್ತ್ರನ ಅಧ್ಯಯನ ಮಾಡೋ ಅಗತ್ಯ ಇಲ್ಲ, ದಾನ ವ್ರತ ತೀರ್ಥ ಕ್ಷೇತ್ರ ತಪ ಮಾಡೋಂಥ ಅಗತ್ಯ ಇಲ್ಲ. ಸೊ ಹರಿನಾಮನೇ ಎಲ್ಲದನ್ನು ಮಾಡುತ್ತೆ ಅಂತ ಹೇಳಿದ್ವಿ. ಅಂಥದ್ದು ವಿಷಯ ಇತ್ತು. ಮತ್ತೆ ಭಗವಂತ ಕೃಷ್ಣ ಎಲ್ಲಾ ಫಲನೂ ಕೂಡ ಹರಿನಾಮದಲ್ಲೇ ತಂದು ಇಟ್ಟಿದ್ದಾನೆ ಅನ್ನೋದು ಬೇರೆ ಬೇರೆ ಶಾಸ್ತ್ರದಿಂದ ನೋಡಿದ್ವಿ. ಇವಾಗ ಹಂಗಾದ್ರೆ ಇದು ಹರಿನಾಮ ಅಂತ ಹೇಳ್ತಾ ಇದೀವಲ್ಲ, ಈ ಹರಿನಾಮ ಯಾವ ತರ ಇದೆ, ಹರಿನಾಮದಲ್ಲಿ ಗುಣಗಳೇನಿದೆ, ಹರಿನಾಮ ಯಾವ ರೀತಿ ನಮ್ಗೆ ನಮ್ಗೆ ಸಿಗ್ಬೋದು, ಹರಿನಾಮದ ಸ್ವರೂಪ, ಈ ಕೃಷ್ಣನ ಸ್ವರೂಪ ಇದೆ, ರಾಮ್ಗೆ ಸ್ವರೂಪ ಇದೆ, ಎಲ್ಲದಕ್ಕೂ ಒಂದೊಂದು ಸ್ವರೂಪ ಇದೆಯಲ್ಲ. ಈ ಹರಿನಾಮಕ್ಕೆ ಸ್ವರೂಪ ಏನು, ಹರಿನಾಮದ ಸ್ವರೂಪ, ಹರಿನಾಮನ ಯಾವ ತರ ತಿಳ್ಕೊಳ್ಳೋದು ನಾವು, ಹರಿನಾಮ ಯಾವ ತರ ಇದೆ ಅಂತ ನಾವು ಅದು ಚಿತ್ರಣ ಮಾಡ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಪದ್ಮಪುರಾಣದಲ್ಲಿ ಹೇಳುತ್ತೆ, ಹರಿನಾಮದ ಸ್ವರೂಪ ಹೇಳುತ್ತೆ. ಓಕೆ, ಇದನ್ನೆಲ್ಲರೂ ಕೇಳಿರ್ಬೋದು, ತುಂಬಾ ಯಾರು ಇದಾಗಿರ್ತಾರೋ, ಕೃಷ್ಣ ಭಕ್ತಿಲಿ ಇದಾರೋ ಅಂತ ಕೇಳಿರ್ತಾರೆ. ಸೊ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಪದ್ಮಪುರಾಣದಲ್ಲಿ ಬರುವಂತ ಶ್ಲೋಕ ಇದು, ತುಂಬಾ ಫೇಮಸ್ ಶ್ಲೋಕ. ರಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನತ್ವ ನಾಮ ನಾಮಿನೋ. ಈ ಶ್ಲೋಕ ತುಂಬಾ ಕಡೆ ಕೋಟ್ ಮಾಡ್ತಾರೆ, ಹರಿನಾಮ ಬಂದಾಗೆಲ್ಲ ಕೋಟ್ ಮಾಡ್ತಾರೆ. ಏನಂತ, ನಾಮ ಚಿಂತಾಮಣಿ ಕೃಷ್ಣ. ಸೊ ಇದರಲ್ಲಿ ಈ ಶ್ಲೋಕದಲ್ಲಿ 6 ವಿಷಯಗಳನ್ನ ಒಳಗೊಂಡಿದೆ. ಹರಿನಾಮದ ಸ್ವರೂಪ 6 ವಿಷಯಗಳಿಂದ, 6 ವಸ್ತುಗಳಿಂದ ಅದು ನಿರ್ಮಾಣ ಆಗಿದೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ 6 ಸ್ವರೂಪ, 6 ತರ ಗುಣಗಳಿದೆ, 6 ತರ ವಸ್ತುಗಳಿಂದ ಅದನ್ನ ಹರಿನಾಮನ ಕಂಡುಹಿಡಿಬಹುದು. ಏನೇನೋದು ಮೊದಲಿಗೆ ಅದನ್ನ ಬಿಡಿಸಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ ನಾಮ ಚಿಂತಾಮಣಿ ಚೈತನ್ಯ ರಸವಿಗ್ರಹ, ರಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನತ್ವ ನಾಮ ನಾಮಿನೋ ಅಂತ ಶ್ಲೋಕ. ಸೊ ಇದರಲ್ಲಿ 6 ವಸ್ತುಗಳಿದೆ. ನಾಮ ಚಿಂತಾಮಣಿ. ಸೊ ಈ ನಾಮದ್ದು ಮೊದಲನೇ ಸ್ವರೂಪ ಏನು, ನಾಮ ಚಿಂತಾಮಣಿ. ಈ ನಾಮ ಯಾವ ತರ ಇದೆ, ಚಿಂತಾಮಣಿ ತರ ಇದೆ. ಚಿಂತಾಮಣಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಚಿಂತಾಮಣಿ ಅಂತಂದ್ರೆ ಅಕಸ್ಮಾತ್ ಚಿಂತಾಮಣಿನ ನಾವು ಇಟ್ಕೊಂಡು ಏನು ಮನಸ್ಸಲ್ಲಿ ನಾವು ಧ್ಯಾನ ಮಾಡ್ತೀವೋ, ಅದನ್ನ ಕುರಿತ್ಕೊಂಡು ಧ್ಯಾನ ಮಾಡಿ ಕೇಳ್ಕೊತೀವೋ ಅದು ನಮ್ಗೆ ಕೈಗೂಡುತ್ತೆ, ಅದು ನಮ್ಗೆ ಒಲಿಯುತ್ತೆ ಅಂತ. ಅದು ಚಿಂತಾಮಣಿದು ಒಂದಿದು. ಸೊ ಚಿಂತಾಮಣಿ, ಇನ್ನೊಂದು ಸ್ಪರ್ಶಮಣಿ ಅಂತ ಬೇರೆ ಇದೆ. ಆ ಸ್ಪರ್ಶ ಮಾಡಿದ್ರೆ ಚಿನ್ನ ಆಗುತ್ತೆ, ಇದು ಹಂಗಲ್ಲ. ಚಿಂತಾಮಣಿ ಬಂದು ಆ ಚಿಂತಾಮಣಿನ ನಾವು ಇಟ್ಕೊಂಡು ನಾವೇನ್ ನೆನ್ಸ್ಕೋತೀವೋ ಅದು ನಮ್ಗೆ ಒಲಿಯುತ್ತೆ, ಕೈಗೂಡುತ್ತೆ ಅನ್ನೋದು ಚಿಂತಾಮಣಿ. ಸೊ ಈ ನಾಮ, ಯಾವಾಗ ನಾಮನ ಜಪ ಮಾಡ್ತೀವೋ ಈ ಚಿಂತಾಮಣಿ ತರ ಕೆಲಸ ಮಾಡುತ್ತೆ. ಇದು ಚಿಂತಾಮಣಿನ ಇಟ್ಕೊಂಡು ಯಾವ ರೀತಿ ನಾವು ಜಪ ಮಾಡಿದ್ರೆ ಏನ್ ಬೇಕು ಅಂತ
ಕೇಳ್ಕೊಂಡಾಗ ನಮ್ಗೆ ಅದು ಒಲಿಯಿತೋ, ಅದೇ ತರ ನಾವು ನಾಮ ಜಪ ಮಾಡ್ತಾ ಇರ್ಬೇಕಾದ್ರೆ ನಾವ್ ಏನೇ ಕೇಳ್ಕೊಂಡ್ರು ಅದು ನಮ್ಗೆ ಒದಗುತ್ತೆ, ಅದು ಬರುತ್ತೆ. ಸೊ ಈ ನಾಮ ಚಿಂತಾಮಣಿ ತರ ಕೆಲಸ ಮಾಡುತ್ತೆ. ಮೊದಲನೇ ಸ್ವರೂಪ ಇದು. ಓಕೆ, ಇದನ್ನ ಕಟ್ಕೊಳ್ಳಿ. ನಾಮ ನಮ್ಗೆ ಏನ್ ಬೇಕಾದ್ರೆ ಕೊಡುತ್ತೆ. ಅದನ್ನ ಕುರಿತು ಅಕಸ್ಮಾತ್ ನಾಮದಲ್ಲಿ ನಾವು ಈ ತರ ಮಾಡಿ ನಾಮ ಮಾಡ್ತಾ ನಮ್ಗೆ ಏನೇ ಕೇಳ್ಕೊಂಡ್ರು ಕೂಡ ನಾಮ ಕೊಡುತ್ತೆ. ಒಂದನೇದು ಚಿಂತಾಮಣಿ ತರ ಕೆಲಸ ಮಾಡುತ್ತೆ. ಸೊ ಎರಡನೇದು ಕೃಷ್ಣ ಚೈತನ್ಯ ರಸ ವಿಗ್ರಹ. ಎರಡನೇ ವಸ್ತು ಕೃಷ್ಣ ಚೈತನ್ಯ ರಸ ವಿಗ್ರಹ. ಕೃಷ್ಣ ಚೈತನ್ಯ ರಸ ವಿಗ್ರಹ ಅಂದ್ರೆ ಕೃಷ್ಣ ಬಂದ್ಬಿಟ್ಟು ಚೈತನ್ಯ ಅಂದ್ರೆ ನಮ್ಗೆ ಎಲ್ಲ ಆಕ್ಟಿವ್, ಅವನು ಚೈತನ್ಯವಾಗಿ, ಜಡ ಮತ್ತೆ ಚೈತನ್ಯ ಅಂತ ಹೇಳ್ತೀವಲ್ಲ, ಈ ಚೈತನ್ಯ ತರ ನಮ್ಗೆ ಕೆಲಸ ಮಾಡುತ್ತೆ, ಕೃಷ್ಣ ಕೆಲಸ ಮಾಡ್ತಾನೆ. ಸೊ ಈ ನಾಮ ಕೃಷ್ಣ ಚೈತನ್ಯ ರಸ ವಿಗ್ರಹ. ಎಲ್ಲಾ ರಸಗಳದ್ದು ಮೂಲ ವಸ್ತು ಇದೆ. ಒಂದೊಂದು ವಸ್ತುಗಳಲ್ಲಿ ಒಂದೊಂದು ರಸ ಇದೆ ಅಲ್ವಾ, ಆ ರಸದ ವಿಗ್ರಹ ಇದು ನಾಮ. ಕೃಷ್ಣ ಅನ್ನೋ ಚೈತನ್ಯದಲ್ಲಿ ಏನ್ ರಸ ಇದೆಯೋ ಅದು ವಿಗ್ರಹ ರೂಪದಲ್ಲಿ ಇರೋದು ಈ ನಾಮ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ಅನ್ನೋ ಚೈತನ್ಯ ವಸ್ತು ಇದೆಯಲ್ಲ, ಕೃಷ್ಣ ಇದನ್ನಲ್ಲ, ತುಂಬಾ ಚೈತನ್ಯವಾಗಿದ್ದಾನಲ್ಲ, ಈ ಚೈತನ್ಯದಲ್ಲಿ ರಸ ಒತ್ತಾಗಿರುವಂತ ವಿಷಯಗಳಿದೆ. ಒಂದೊಂದು ವಿಷಯದಲ್ಲಿ ಕೂಡ ರಸ ಇದೆ. ಅದನ್ನೇ ರಸ ಮೆಲೋ ಅಂತ ಹೇಳ್ತೀವಲ್ಲ, ರಸ ಅಂತ ಹೇಳ್ತೀವಿ. ಆ ರಸದ ವಿಗ್ರಹ ರೂಪದಲ್ಲಿ ಇರೋದೇ ಈ ನಾಮ. ಸೊ ಅಂದ್ರೆ ಅರ್ಥ ಏನು, ಕೃಷ್ಣ ಏನ್ ತಂದ್ಕೊಡಕ್ ಆಗಲ್ವೋ ನಮ್ಗೆ, ಅದನ್ನ ನಾಮ ನಮ್ಗೆ ಕೊಡುತ್ತೆ. ಕೃಷ್ಣಂದು ನಾಮ ನಮ್ಗೆ ಕೊಡುತ್ತೆ ಅಂತ. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಸ್ವಲ್ಪ ಇದು ಬೇಕು. ಸೊ ಅಂದ್ರೆ ನಾಮ ನಮ್ಗೆ ಟೋಟಲಿ ತಿಳ್ಕೊಳ್ಳಿ, ಕೃಷ್ಣನ್ಗಿನ್ನ ಮೇಲಾಗಿ ಕೃಷ್ಣ. ಈಗ ನಾವು ನಮ್ಗೆ ಏನಾರ ಬೇಕಾದ್ರೆ ಯಾರ ಹತ್ರ ಹೋಗ್ತಾ ಇದೀವಿ? ಕೃಷ್ಣ ಹತ್ರ ಹೋಗ್ತಾ ಇದೀವಿ, ಕೃಷ್ಣ ಬೇಡ್ತಾ ಇದೀವಿ. ಕೃಷ್ಣ ಮೂಲ ರೂಪದಲ್ಲಿ ಇದ್ದಾನೆ. ಕೃಷ್ಣ ನಮ್ಗೆ ಏನೆಲ್ಲ ಕೊಡ್ಬೇಕು ಅದನ್ನ ಕೊಡ್ತಾನೆ ಭಗವಂತ. ಸೊ ನಮ್ಮನ್ನೆಲ್ಲ ಕಾಪಾಡಂತ ಭಗವಂತ ನಾವು ಅನ್ಕೊಂಡಿದ್ವಿ. ಸೊ ಕೃಷ್ಣ ಕೊಡ್ತಾನೆ. ಓಕೆ, ಸೊ ಆದ್ರೆ ಈ ನಾಮ ಏನಿದೆ, ಈ ಕೊಡಂತದ್ರಲ್ಲಿ ಮೂಲ ರಸ ವಿಗ್ರಹ ಆಗಿರುವಂತ ವ್ಯಕ್ತಿ ಈ ನಾಮ ಅನ್ನೋದು, ಕೃಷ್ಣ ನಾಮ ಅನ್ನೋದು. ಸೊ ಕೃಷ್ಣ ಚೈತನ್ಯ ರಸ ವಿಗ್ರಹ ಇರೋಂಥದ್ದು. ಇದನ್ನ ಆಚಾರ್ಯರು ತುಂಬಾ ಸೊಗಸಾಗಿ ವರ್ಣನೆ ಮಾಡ್ತಾರೆ ಈ ವರ್ಡ್ ಮೇಲೆ. ನಾಮ ಅನ್ನೋದು ಎಲ್ಲಾ ರಸಗಳನ್ನ ತುಂಬಿಕೊಂಡಿರುವಂಥದ್ದು. ಕೃಷ್ಣಗಿನ್ನ ಎಲ್ಲಾ ರಸಗಳನ್ನ ಅವಾಗಲೇ ಹಿಂದೆಗಡೆ ನೋಡಿದ್ವಿ, ಕೃಷ್ಣ ಏನ್ ಮಾಡಿದ್ದಾನೆ, ಪ್ರತಿ ಒಂದು ಫಲದನ್ನು ಆಕರ್ಷಣೆ ಮಾಡಿ ತನ್ನ ನಾಮದಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿದ್ರು ಅಲ್ವಾ. ಸೊ ಸ್ಕಂದ ಪುರಾಣದಲ್ಲಿ ಪ್ರತಿ ಒಂದು ಫಲ, ಅದು ಯಾವುದೇ ವಸ್ತುವಿಂದ ಬರಂತ ಫಲ, ಅದು ಯಾವುದೇ ಆಗಿರ್ಬೋದು, ನಾವು ತೀರ್ಥಾಟನೆ ಆಗಿರ್ಬೋದು, ನಾವು ವೇದಗಳ ಓದೋದ್ರಿಂದ ಆಗಿರ್ಬೋದು, ಮತ್ತೆ ವ್ರತದಿಂದ ಆಗಿರ್ಬೋದು, ದಾನದಿಂದ ಆಗಿರ್ಬೋದು, ಎಲ್ಲಾದು ಫಲನು ಕೂಡ ಆಕರ್ಷಣೆ ಮಾಡಿ ತನ್ನ ನಾಮದಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ದ. ಸೊ ಅಂದ್ರೆ ಅರ್ಥ ಏನು, ಕೃಷ್ಣಗಿನ್ನ ಮೇಲು ನಾಮ. ಇಲ್ಲಿ ಕೃಷ್ಣ ಚೈತನ್ಯ ರಸ ವಿಗ್ರಹ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ನಾಮದಲ್ಲಿ ಒಂದು ರಸ ತುಂಬಿಕೊಂಡಿದೆ. ಆ ವಿಗ್ರಹ ರೂಪದಲ್ಲಿರುವಂತ ರಸ ಕೃಷ್ಣನ ನಾಮ ಅಂತ ಹೇಳ್ತಾರೆ. ಮೂರನೇದು ನಾಮ ಏನಾಗಿದೆ, ಪರಿಪೂರ್ಣವಾಗಿರೋಂಥದ್ದು. ಇದರಲ್ಲಿ ಯಾವುದೇ ಎಳ್ಳಷ್ಟು ನೀವು ಅಪರಿಪೂರ್ಣ ಅನ್ನೋದು ಇಲ್ವೇ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಾಮ ಶಕ್ತ ಆಗಿದೆ. ನಮ್ಗೆ ಏನೆಲ್ಲ ಕೊಡ್ಬೇಕೋ ಅದನ್ನ ಕೊಡಕ್ಕೆ ಪೂರ್ಣವಾಗಿ ಇದೆ. ಸಂಪೂರ್ಣ ಹೇಳ್ತೀವಲ್ಲ, ಪೂರ್ಣ ಪ್ರಮಾಣದಲ್ಲಿ ಇರೋಂಥದ್ದು ಇದು ನಾಮ ಪೂರ್ಣವಾಗಿದೆ. ಇದು ನೋಡಿ, ಇದು ಮೂಲ ಶ್ಲೋಕ, ನಾಮದ ಬಗ್ಗೆ ಇರೋಂಥ ಮೂಲ ಶ್ಲೋಕ. ಇದು ತುಂಬಾ ಮುಖ್ಯವಾಗಿರೋಂಥ, ಇದು ನಾಮದ ಸ್ವರೂಪ, ನಾಮದಲ್ಲಿ ಏನೇನು ಅಡಗಿದೆ ಅದನ್ನ ಹೇಳ್ತಾರಂತ ಶ್ಲೋಕ. ಸೊ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ. ಇದು ಏನಾಗಿದೆ, ಪೂರ್ಣ ಪ್ರಮಾಣದಲ್ಲಿ ಎಲ್ಲದನ್ನು ಕೂಡ ತಂದ್ಕೊಡಂತ ವಸ್ತು ನಾಮ ಅನ್ನೋದು. ಈವನ್ ಕೃಷ್ಣ ತಂದ್ಕೊಡಕ್ ಆಗದೆ ಇರ್ಬೋದು. ಕೃಷ್ಣನ ತಂದ್ಕೊಡ್ಬೇಕಾದ್ರೆ ಕೃಷ್ಣನ ಹತ್ರ ವಿಧಿವತ್ತು ಬೇರೆ ಬೇರೆ ಆಚಾರ ವಿಚಾರಗಳು ಎಲ್ಲ ಇದೆ, ಮಾಡ್ಬೇಕು. ಸೊ ಅದಕ್ಕೆ ಈ ನಾಮಕ್ಕೆ ಯಾವುದೇ ನಿಯಮ ನಿಬಂಧನೆಗಳು ಆ ತರ ಇಲ್ಲ. ಅದು ಪೂರ್ಣವಾಗಿರೋದು, ಸಂಪೂರ್ಣವಾಗಿರೋದು, ಟೋಟಲಿ ಏನ್ ಹೇಳ್ತೀವಿ, ಇದು ಟೋಟಲಿ ಒಂದು ಲಾಸ್ಟ್ಗೆ ಏನೇ ಇದೆಯೋ ನಮ್ಗೆ ಏನ್ ಬೇಕೋ ಆ ತರ ಇರುವಂತ ಪೂರ್ಣವಾಗಿರಂತ ಇದು ನಾಮ ಪೂರ್ಣವಾಗಿದೆ. ಮತ್ತೆ ಪೂರ್ಣ ನಿತ್ಯ ಶುದ್ಧ ಪೂರ್ಣ ಶುದ್ಧ ಅಂತಂದ್ರೆ ಎಷ್ಟು ಶುದ್ಧ ಅಂತಂದ್ರೆ ಇದಕ್ಕೆ ಯಾವುದೇ ಕಳಂಕ ಇಲ್ಲ. ನೋಡಿ, ಬೇಕಾದ್ರೆ ಈಗ ನೀವು ಕೃಷ್ಣನ್ ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕು, ಮಡಿ ಬಾಳ್ಬೇಕು, ಏನ್ ಹೇಳ್ತಾ ಇದೀವಿ, ಒಂದು ಚೂರು ಎಂಜಿಲ್ ಆಗ್ದಂಗೆ ಒಳಗಡೆ ಹೋಗ್ಬೇಕು, ಒಂದ್ ಚೂರು ಎಂಜಿಲ್ ಆಗ್ತಿದ್ರೆ ಅಲ್ಲಲ್ಲೇ ಕೈ ತೊಳಿತಾ ಇರ್ತೀವಿ, ಮಡಿ ಅಂತೆ ಅದಂತೆ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಮಾಡು ಕೂಡ ಅಪರಾಧ ಆಗೋಯ್ತು, ವಿಗ್ರಹ ಇದ್ರಲ್ಲಿ ಅಪರಾಧ ಆಗೋಯ್ತು, ಹಂಗಾಗೋಯ್ತು ಹಿಂಗೋಯ್ತು ಅಂತ ಹೇಳ್ತಾನೆ ಇದ್ವಿ. ಈ ನಾಮಕ್ಕೆ ಯಾವುದೇ ಶುದ್ಧತೆ ಇಲ್ಲ, ಯಾವುದೇ ಮಡಿ ಇಲ್ಲ, ಏನು ಬೇಕಾಗಿಲ್ಲ. ನಾಮ ಅಬ್ಸಲ್ಯೂಟ್ಲಿ ಅದಕ್ಕೆ ತಾನೇ ಶುದ್ಧವಾಗಿರೋಂಥದ್ದು. ಆ ಶುದ್ಧವಾಗಿರೋಂಥದ್ದು ನಾವು ತಗೊಂಡಾಗ ಯಾವುದೇ ಪೊಸಿಷನ್ ತಗೊಂಡ್ರು ಶುದ್ಧನೇ. ಅದಕ್ಕೆ ಹೇಳ್ತೀವಿ
ಕೆಲವು ಜನ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಪ್ರಭು ನಾವು ಜಪ ಮಾಡ್ಬೇಕಾದ್ರೆ ನಾವು ಶುದ್ಧವಾಗಿರ್ಬೇಕಾ, ಸ್ನಾನ ಮಾಡ್ಲೇಬೇಕಾ? ಬೇಕಾಗಿಲ್ಲ. ನಿಮ್ಗೆ ಅಕಸ್ಮಾತ್ ಆ ಟೈಮಲ್ಲಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ, ವ್ಯವಸ್ಥೆ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ನೀವು ಜಪ ಶುರು ಮಾಡಿ. ಒಬ್ಬ ವ್ಯಕ್ತಿ ನೀರಿಂದ ಸ್ನಾನ ಮಾಡೋ ಬದಲು ನಾಮದಿಂದ ಸ್ನಾನ ಮಾಡಿ ಅಂತ ಹೇಳುತ್ತೆ. ಅದರಿಂದ ಇದು ಶುದ್ಧವಾಗಿರೋದು, ನಾಮ ಪರಿಶುದ್ಧವಾಗಿರೋದು. ಇದಕ್ಕೆ ಯಾವುದೇ ಅಂಟು, ಯಾವುದೇ ಶೋಂಕು, ಯಾವುದೇ. ಮತ್ತೆ ಕೆಲವು ಜನ ಹೇಳ್ತಾರೆ, ಪ್ರಭು ನಾವು ಮುಟ್ಟಾಗಿದ್ದೀವಿ, ಇಲ್ಲ ಇನ್ನೊಂದಾಗಿದ್ದೀವಿ, ಇದಾಗಿದೆ, ಸಾವಾಗಿದೆ, ಇಂಥ ಸಮಯದಲ್ಲಿ ನಾವು ನಾಮ ಜಪ ಮಾಡ್ಬೋದಾ? ಅರೆ, ಅದಕ್ಕೋಸ್ಕರನೇ ನಾಮ ಇರೋದು. ನೀವೇನು ಸಾಯ್ಬೇಕಾದ್ರೆ ಏನ್ ಮಡಿಲೇ ಇರ್ತೀರಾ ನೀವು? ಎಲ್ಲ ಒಂದು ಎರಡು ಎಲ್ಲ ಒಂದೇ ಕಡೆ ಆಗಿರುತ್ತೆ. ಅಂತ ಟೈಮಲ್ಲಿ ಹರಿನಾಮ ಜಪ ಮಾಡ್ಲಿಲ್ಲ, ಶುದ್ಧ ಮಾಡ್ಕೋಬೇಕು, ಮಡಿ ಮಾಡ್ಕೋಬೇಕು, ಎಲ್ಲೋ ಹೋಯ್ತೀರಿ ಸ್ನಾನ ಮಾಡಕ್ಕೆ? ಆ ಟೈಮಲ್ಲಿ ಹೇಳಕ್ಕೂ ಆಗ್ತಿರಲ್ಲ. ಯಾರು ಸ್ನಾನ ಮಾಡಿಸ್ತಾನೆ ನಿಮಗೆ ಜಪ ಮಾಡಕ್ಕೆ? ಸೊ ಈ ನಾಮಕ್ಕೆ ಯಾವ್ದು ಬೇಕಾಗಿಲ್ಲ. ನೀವು ದೇಹ ಹೋಗ್ಬೇಕಾದ್ರೆ ಭಗವಂತನ ನೋಡ್ಬೇಕಾಗಿಲ್ಲ, ಭಗವಂತನ ಕಾಣ್ಬೇಕಾಗಿಲ್ಲ, ಭಗವಂತ ನಿಮ್ ಮುಂದೆ ನಿಂತ್ಕೋಬೇಕಾಗಿಲ್ಲ. ಅವನ ನಾಮ ಇದ್ರೆ ಸಾಕು. ಆಗದು ಇಲ್ಲ. ಕೃಷ್ಣನ್ ಮುಂದೆ ತಂದು ಯಾರು ನಿಲ್ಲಿಸ್ತಾರೆ? ಆ ಟೈಮಲ್ಲಿ ಯಾರು ಫೋಟೋ ತಂದಿರ್ತಾರೆ? ಆ ಟೈಮಲ್ಲಿ ಯಾರ್ಯಾರು ಏನೇನೋ ಅವ್ರವ್ರ ಕಥೆಯಲ್ಲಿ ಇರ್ತಾರೆ, ಅಳ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಫೋಟೋ ತಂದು ಇಡೋರು ಯಾರು? ನಾಮನ ನೀವು ಶುದ್ಧವಾಗಿ ಮಾಡ್ತೀವಿ. ನಾಮ ಎಲ್ಲದನ್ನು ಪವಿತ್ರ ಮಾಡೋಂಥದ್ದು. ಶುದ್ಧತೆ ಅಶುದ್ಧ ಅನ್ನೋ ವಸ್ತುನೇ ಇಲ್ಲ ಅದರಲ್ಲಿ, ನಾಮದಲ್ಲಿ. ನೋಡಿ, ನೀವು ಏನ್ ಬೇಕಾದ್ರೆ ಮಾಡ್ತಾರೋ ನಾಮ ಹೇಳ್ತಾ ಇರ್ಬೋದು, ಬೇಕಾಗಿಲ್ಲ ಶುದ್ಧತೆ ಅನ್ನೋದು. ಸೊ ನಾಮ ಶುದ್ಧವಾಗಿರೋದು, ಅದನ್ನ ಇಲ್ಲಿ ಸ್ವರೂಪ ಹೇಳ್ತಾ ಇರೋದು ಅದ್ರದ್ದು. ನಾಮ ಏನಾಗಿದೆ? ಶುದ್ಧವಾಗಿರೋದು. ಮತ್ತೆ ನಿತ್ಯ ಮುಕ್ತ. ಪ್ರತಿ ಕ್ಷಣನೂ ಕೂಡ ಯಾವಾಗ್ಲೂ ಇದು ಮುಕ್ತ ರೂಪದಲ್ಲೇ ಇರೋಂಥದ್ದು. ನೀವ್ ಯಾವಾಗಾನ ಮಾಡಿ ನೋಡಿ, ನಾವ್ ಏನೇ ಒಂದು ಪರಿಸ್ಥಿತಿಲಿ ಇದ್ರೂ ಕೂಡ ಸೊ ಭಗವಂತನ ಇದ್ ಮಾಡೋದು ಏನ್ ಬೇಕಾಗಿಲ್ಲ. ಸೊ ಆ ಟೈಮಲ್ಲಿ ನೀವು ಭಗವಂತ ನಾಮ ಹೇಳಿದ್ರೆ ಭಗವಂತ ನಾಮಕ್ಕೆ ಹೋಗ್ತೀವಿ. ಏನ್ ಹೇಳ್ತಿದ್ರೆ, ಭಗವಂತ ನನ್ನ ನಾಮ ಹೇಳಿರ್ತಾನೆ, ಉಚ್ಚಾರಣೆ ಮಾಡಿರ್ತಾನೆ, ಭಗವಂತ ನಾಮಕ್ಕೆ ಬರ್ತೀನಿ ಅಂತ ಇದ್ದಾನೆ. ನಾನು ನೋಡು ಅಂತ ಹೇಳ್ತಾ ಇಲ್ಲ ಕೃಷ್ಣ ಅಲ್ಲಿ. ಯಾರು ನಾನು ಸ್ಮರಣೆ ಮಾಡ್ತಾರೋ, ಸ್ಮರಣೆ ಅಂದ್ರೆ ಏನು? ಯಾರು ಕೃಷ್ಣ ಸ್ಮರಣೆ ಅಂತಂದ್ರೆ ನಾವು ನಾಮ ಸ್ಮರಣೆ. ಕೃಷ್ಣನೇ ಇದನ್ನ ಹೇಳ್ತಿದ್ದೆ, ನಾವು ನಾಮ ಸ್ಮರಣೆಯಿಂದ. ಅದಕ್ಕೆ ನಿತ್ಯ ಮುಕ್ತವಾಗಿರೋದು ಇದು. ಅದು ಮುಕ್ತವಾಗಿರೋದು, ಅದು ನೆನ್ಸ್ಕೊಂಡವನು ಕೂಡ ಮುಕ್ತವಾಗಿರೋನು. ನಿತ್ಯ ಸದೈವ ಮುಕ್ತವಾಗಿರೋಂಥದ್ದು ಅಂದ್ರೆ ಹರಿನಾಮ ಒಂದೇ. ಬೇರೆ ಎಲ್ಲಾರು ಕೂಡ ರೂಲ್ಸ್ ರೆಗ್ಯುಲೇಷನ್, ನಿಯಮ ನಿಬಂಧನೆ, ಅದಂತೆ ಇದಂತೆ ಎಲ್ಲ ಇದೆ. ಆದ್ರೆ ನಾಮಕ್ಕೆ ಯಾವುದೇ ಇದು ನಿತ್ಯ ಮುಕ್ತವಾಗಿರೋದು. ಯಾವ ಟೈಮಲ್ಲಿ ಬೇಕಾದ್ರೆ ನಾವು ಜಪ ಮಾಡಿದ್ರು ಕೂಡ ಭಗವಂತನ ನಾಮನ ಸೇರ್ಬೋದು. ಸೊ ನಿತ್ಯ ಮುಕ್ತವಾಗಿರೋದು ಇದು. ಮತ್ತೆ ಆರನೇದು ಅಭಿನ್ನತ್ವ ನಾಮ ನಾಮಿನು. ತುಂಬಾ ಮುಖ್ಯವಾಗಿರೋದು ಅಭಿನ್ನತ್ವ ನಾಮ ನಾಮಿನು. ಅಭಿನ್ನತ್ವ ಅಂದ್ರೆ ಬೇರೆ ಅಲ್ಲ. ಭಿನ್ನ ಅಂದ್ರೆ ಬೇರೆ, ಅಭಿನ್ನತ್ವ ಅಂದ್ರೆ ಬೇರೆ ಅಲ್ಲ. ಯಾವ್ದಕ್ಕೆ ಬೇರೆ ಅಲ್ಲ? ಯಾವ್ಯಾವ್ದಕ್ಕೆ ಬೇರೆ ಅಲ್ಲ? ನಾಮ ನಾಮಿನೋ. ನಾಮ ಅಂದ್ರೆ ಅವನ್ ನಾಮ, ನಾಮಿನೋ ಅಂತಂದ್ರೆ ಯಾರು ಹೇಳಲ್ಪಡ್ತಾ ಇದ್ರು ಅವನು ಅಂದ್ರೆ ಕೃಷ್ಣ ನಾಮಕ್ಕೂ ವ್ಯತ್ಯಾಸ ಇಲ್ಲ. ನಾಮ ನಾಮಿನೋ, ನಾಮಕ್ಕೂ ಭಗವಂತನ ನಾಮಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಅಭಿನ್ನತ್ವ ನಾಮ ನಾಮಿನೋ, ಯಾವುದೇ ವ್ಯತ್ಯಾಸ ಇಲ್ಲ. ಎರಡೂ ಒಂದೇ ಕೆಲಸ ಮಾಡುತ್ತೆ. ನಾವೇನ್ ಭಗವಂತನ ಮುಂದೆ ನಿಂತ್ಕೊಂಡಿದೀವೋ, ಭಗವಂತ ಇಲ್ದಿರ ಕಣ್ಮುಚ್ಕೊಂಡು ಅವನ್ನ ನಾಮ ಜಪ ಮಾಡಿ ಭಗವಂತ ನಿಮ್ ಮುಂದೆ ಬರ್ತಾನೆ. ಕೃಷ್ಣನ್ ನೋಡ್ಬೇಕಾದ್ರೆ ಅವನ ವಿಗ್ರಹದ ಮುಂದೆ ಹೋಗ್ಬೇಕು. ಕೃಷ್ಣನ್ ನೋಡ್ಬೇಕಾದ್ರೆ ಹೋಗ್ಬೇಕಾಗಿಲ್ಲ. ಎಲ್ಲಿ ನಿಂತಿರ್ತಾರೋ ಅಲ್ಲೇ ಭಗವಂತ ನಾಮ ಜಪ ಮಾಡಿ ಅವನೇ ನಿಮ್ ಮುಂದೆ ಬರ್ತಾನೆ. ಹುಡ್ಕೊಂಡೋಗ್ಬಿಡಿ ಭಗವಂತನ, ನಿಮ್ ಮುಂದೆ ಅವನೇ ಬರ್ತಾನೆ. ಸೊ ಅಭಿನ್ನತ್ವ ನಾಮ ನಾಮಿನೋ, ನಾಮಕ್ಕೂ ಅವನಿಗೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಸೊ ಇದು ಹರಿನಾಮದ ಸ್ವರೂಪ. ಸೊ ಇದನ್ನ ಕಂಠಪಾಠ ಮಾಡಿ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವ ನಾಮ ನಾಮಿನೋ. ನಾಮ ನಾವೇನ್ ದಿನನಿತ್ಯ ಜಪ ಮಾಡ್ತಾ ಇದೀವೋ ಇದ್ರದ್ದು ಸ್ವರೂಪ ಇದು ಯಾವ ತರ ಇದೆ, ಇದಕ್ಕೆ ಆಕಾರ ಏನು, ಇದ್ರದ್ದು ಸ್ವರೂಪ ಏನು. ಕೃಷ್ಣನ ನೋಡ್ತಾ ಇದೀವಿ ಅಂತಂದ್ರೆ ಅವ್ನ ಸ್ವರೂಪ ತಾನು ಜ್ಞಾಪಕ ಮಾಡ್ಕೋತೀವಿ. ಓಕೆ, ಕೃಷ್ಣ ಕಣ್ಮುಚ್ಕೊಂಡು ಕೃಷ್ಣ ಪೀತಾಂಬರ ಹಾಕೊಂಡಿದ್ದಾನೆ, ಸೊ ನವಿಲ್ಗರಿ ಇಟ್ಕೊಂಡಿದ್ದಾನೆ, ಅವ್ನು ಕೊಳಲು ಉತ್ತಾ ಇದ್ದಾನೆ, ತ್ರಿಭಂಗ ರೂಪದಲ್ಲಿ ನಿಂತಿದ್ದಾನೆ, ಪಕ್ಕದಲ್ಲಿ ರಾಧೆ ನಿಂತೇಳಿ, ಇದೆಲ್ಲ ನೆನ್ಸ್ಕೋತೀವಿ ತಾನೆ. ಸೊ ಇದು ಸ್ವರೂಪ ಕೃಷ್ಣಂದು. ಅದು ಇಲ್ಲಿ ಈ ಹರಿನಾಮದ ಸ್ವರೂಪ, ಇದು ಸ್ವರೂಪ ಯಾವುದು? ನಾಮ ಚಿಂತಾಮಣಿ. ಅದು ಚಿಂತಾಮಣಿ ರೂಪದಲ್ಲಿ ನಮ್ ಕೆಲಸ ಮಾಡುತ್ತೆ. ಕೃಷ್ಣ ಚೈತನ್ಯ ರಸ ವಿಗ್ರಹ, ಕೃಷ್ಣನಲ್ಲಿ ಏನು ಇದೆಯೋ ಮಾಡಕ್ಕೆ ವಿಗ್ರಹನ ನಾಮದಲ್ಲಿ ರಸ ಶುದ್ಧವಾಗಿರೋದು ಮತ್ತೆ ಮತ್ತೆ ಪೂರ್ಣವಾಗಿರೋದು, ಸಂಪೂರ್ಣವಾಗಿರೋದು, ಅದು ಶುದ್ಧವಾಗಿರೋದು, ಇದು ಯಾವುದೇ ಕಳಂಕ ದೋಷ ಇಲ್ಲದೆ ಇರೋದು, ಮತ್ತೆ ನಿತ್ಯ ಮುಕ್ತವಾಗಿರೋದು.
ನಾಮ ಒಂದು ನಿತ್ಯ ಮುಕ್ತವಾಗಿರೋದು. ಮತ್ತೆ ಇದು ಕೃಷ್ಣನ್ಗೂ ಅವನ ನಾಮಕ ಅಂದ್ರೆ ನಾಮಕನು ಕೃಷ್ಣನ್ಗೂ ವ್ಯತ್ಯಾಸ ಇಲ್ಲದೆ ಇರೋಂಥದ್ದು. ಇದು ಸ್ವರೂಪ. ಸೊ ನಾಮದ ಸ್ವರೂಪ ನಾವು ಕೇಳ್ತಾ ಇದೀವಲ್ಲ, ನಾಮದ ಸ್ವರೂಪ ಇದು. ಓಕೆ. ಕೃಷ್ಣನಲ್ಲಿ 4 ವಿಷಯ ಒಳಗೊಂಡಿದೆ. ಅಂದ್ರೆ ಕೃಷ್ಣನಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಮ್ಗೆ 4 ಅವನನ್ನ ಕೃಷ್ಣನ ಹತ್ರ ಹೋಗ್ಬೇಕಾದ್ರೆ 4 ಬೇಕು ನಮಗೆ. 4 ವಿಷಯ ವಸ್ತುಗಳು ಬೇಕು ಕೃಷ್ಣನ ಲೀಲೆ ಶ್ರವಣ ಮಾಡಕ್ಕೆ. ಅಂದ್ರೆ ಕೃಷ್ಣ ನಮ್ಗೆ ಸ್ವರೂಪದಲ್ಲಿ ಸಿಗ್ಬೇಕು ಅಂದ್ರೆ ಇದೆಲ್ಲ ಪ್ರಯತ್ನ ಮಾಡ್ತಾ ಇರೋದೇನು? ಕೃಷ್ಣನ್ ಪಡೆಯಕ್ಕೆ ತಾನೆ. ಸೊ ಈ ಕೃಷ್ಣನ್ ಪಡೆಯಕ್ಕೋಸ್ಕರ 4 ನಮ್ಗೆ ಬೇಕು. 4 ವಿಷಯನ ನಾವು ಚೆನ್ನಾಗಿ ನೋಡ್ತಾ ಇರ್ಬೇಕು. ಆ 4 ವಿಷಯ ಯಾವ್ದು ಅಂದ್ರೆ ನಾಮ, ಕೃಷ್ಣಂದು ನಾಮ, ಕೃಷ್ಣಂದು ಗುಣ, ಕೃಷ್ಣಂದು ರೂಪ, ಕೃಷ್ಣಂದು ಲೀಲೆ. ಈ 4 ವಸ್ತುಗಳು ಬೇಕು ನಮ್ಗೆ. ಕೃಷ್ಣನ ನಾವು ಪ್ರಾಪ್ತಿ ಮಾಡ್ಬೇಕಾದ್ರೆ ಈ 4 ವಸ್ತು ನಮ್ಗೆ ಬೇಕು. ಓಕೆ. ಈ 4 ವಸ್ತುಲಿ ನಾಮ, ಗುಣ, ರೂಪ, ಲೀಲಾ, ಇದು ಈ ಸೀಕ್ವೆನ್ಸ್ ಹಿಂಗೆ ಬರ್ಬೇಕು ನೋಡಿ. ನಾಮ, ಗುಣ, ರೂಪ, ಲೀಲಾ, ಈ ಸೀಕ್ವೆನ್ಸ್ ಅಲ್ಲಿ ಹಿಂಗೆ ಬರ್ಬೇಕು. ಲೀಲಾ ಬಂದ್ಬಿಟ್ಟು ನಾಮ ಬರ ಹಂಗಲ್ಲ. ಸೊ ಇವಾಗ ನಮ್ಗೆ ಕೃಷ್ಣ ಹತ್ರ ಹೋಗ್ಬೇಕಾದ್ರೆ ಹಿಂದೆಯಿಂದ ಕೃಷ್ಣಂದು ಲೀಲಾ ಶ್ರವಣ ಮಾಡ್ಬೇಕು ನಾವು. ಅಲ್ಟಿಮೇಟ್ ಆಗಿ ನಾವು ಕೃಷ್ಣಂದು ಲೀಲಾ ಶ್ರವಣ ಮಾಡಿ ಭಗವಂತನ ಹತ್ರ ಹೋಗ್ಬೇಕು. ಸುಖದೇವ ಗೋಸ್ವಾಮಿ ಮಾಡಿದ್ರಲ್ಲ, ಪರೀಕ್ಷಿತ್ ಮಹಾರಾಜ್ ಮಾಡಿದ್ರಲ್ಲ, ಸುಖದೇವ ಗೋಸ್ವಾಮಿ ಹೇಳಿ ಆ ತರ ನಾವು ಲೀಲಾ ಶ್ರವಣ ಮಾಡಿ ಭಗವಂತನ ಹತ್ರ ಹೋಗ್ಬೇಕು. ಈ ಲೀಲಾ ಶ್ರವಣ ಮಾಡಬೇಕಾದ್ರೆ ಆ ಒಂದು ರೂಪದ್ದು ವಿಷಯ ಗೊತ್ತಿರ್ಬೇಕು ನಮ್ಗೆ. ಹಿಂದಿಯಿಂದ ಬರೋದಾದ್ರೆ ಅಂದ ಲೀಲಾ ಶ್ರವಣ ಮಾಡಿ ಭಗವಂತನ ಹತ್ರ ಹೋಗ್ಬೇಕು, ಕೃಷ್ಣ ಪಡಿಬೇಕು. ಸೊ ಈ ಲೀಲಾ ಶ್ರವಣ ಮಾಡಕ್ಕೆ ಅವ್ನ ರೂಪ ಯಾವ ತರ ಅಂತ ನಮಗ್ ಗೊತ್ತಿರ್ಬೇಕು. ಈಗ ಲೀಲಾ ಮಾಡ್ತಾರ ಯಾರು? ರೂಪದಿಂದ ಕೃಷ್ಣ. ಸೊ ಆ ರೂಪದ ಬಗ್ಗೆ ನಮಗೆ ಗೊತ್ತಿರ್ಬೇಕು. ಈ ರೂಪದ ಬಗ್ಗೆ ಗೊತ್ತಾಗಬೇಕಾದ್ರೆ, ಈ ರೂಪದ ಬಗ್ಗೆ ನಮ್ಗೆ ಸ್ಪಷ್ಟತೆ ಚಿತ್ರಣ ಬರ್ಬೇಕಾದ್ರೆ ಈ ರೂಪ ಯಾವ ತರ ಇದೆ ಅಂದ್ರೆ ಅವ್ನ ಗುಣದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು, ಪರಿಚಯ ಇರ್ಬೇಕು. ಅವನ ಗುಣ ಯಾವ ತರ ಒಳ್ಳೆ ಗುಣಗಳಿದೆ ಭಗವಂತನಲ್ಲಿ, ಎಲ್ಲ ಗುಣಗಳು ಇದೆಯಲ್ಲ, ಆ ಗುಣಗಳ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕು. ಈ ಗುಣಗಳು ಗೊತ್ತಾಗ್ಬೇಕಾದ್ರೆ ನಾವು ನಾಮ ಜಪ ಮಾಡ್ಲೇಬೇಕು. ನಾಮನೇ ಎಲ್ಲದಕ್ಕೂ ಮೂಲ. ಯಾವಾಗ ಭಗವಂತ ನಾಮ ಜಪ ಮಾಡ್ತೀವೋ ಮೊದಲಿಗೆ ಅದರಿಂದ ನಮ್ಗೆ ಕೃಷ್ಣಂದು ಗುಣ ಗೊತ್ತಾಗುತ್ತೆ. ಅವನ ಗುಣದಿಂದ ಅವನ ರೂಪ ನಮ್ಗೆ ಪರಿಚಯ ಆಗುತ್ತೆ, ರೂಪ ನಮ್ಗೆ ಸಿಗುತ್ತೆ. ಅವನ ರೂಪದಿಂದ ಲೀಲೆ ಬಗ್ಗೆ ನಮ್ಗೆ ಆಸಕ್ತಿ ಬರುತ್ತೆ, ಲೀಲೆ ಶ್ರವಣ ಮಾಡಕ್ಕೆ ಆಸಕ್ತಿ ಬರುತ್ತೆ. ಯಾವಾಗ ಲೀಲೆ ಶ್ರವಣನ ಆಸಕ್ತಿಯಿಂದ ಮಾಡ್ತೀವೋ ಅವನ ಧಾಮಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ, ಕೃಷ್ಣನ ಪಡೆಯಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಅಂದ್ರೆ ಈ 4 ವಿಷಯಗಳಲ್ಲಿ ಮೂಲ ಯಾವುದು? ನಾಮ, ಗುಣ, ರೂಪ, ಲೀಲಾ. ಸೊ ಅವನು ನಾಮನ ಯಾವಾಗ ಶುದ್ಧತೆಯಿಂದ ಮಾಡ್ತೀವೋ ಅವನ ಗುಣಗಳ ಬಗ್ಗೆ ನಮ್ಗೆ ಅರ್ಥ ಆಗತ್ತೆ. ಅವನ ಗುಣಗಳ ಬಗ್ಗೆ ಅರ್ಥ ಆದಂಗೆ ಅವನ ರೂಪದ ಪರಿಚಯ ಆಗ್ತಾ ಇರತ್ತೆ. ಅವನ ರೂಪ ಪರಿಚಯ ಆದಂಗೆ ಅವನು ಲೀಲೆದು ಶ್ರವಣಕ್ಕೆ ಆಸಕ್ತಿ ಬರುತ್ತೆ. ಅವನ ಲೀಲೆ ಮೇಲೆ ಯಾವಾಗ ನಮ್ಮ ಮನಸ್ಸು ಆಸಕ್ತಿಯಿಂದ ಕೂತ್ಕೋತೋ ಭಗವಂತ ನಮ್ಗೆ ಸಿಗ್ತಾನೆ. ಇದು ಸೀಕ್ವೆನ್ಸ್ ಹಿಂಗೆ ಬರ್ಬೇಕು. ಸೊ ಮೂಲ ಯಾವುದು ಇಲ್ಲಿ? ಒಂದು ಕೃಷ್ಣಂದು ನಾಮ, ಕೃಷ್ಣ ನಾಮ. ಸೊ ಈ ಕೃಷ್ಣ ನಾಮನ ಹಂಗಾದ್ರೆ ಓಕೆ, ಕೃಷ್ಣ ನಾಮನ ಜಪ ಮಾಡ್ತಾ ಇದೀವಿ ನಾವು, ಎಲ್ಲಾರು ಕೂಡ ಕೃಷ್ಣ ನಾಮನ ಜಪ ಮಾಡ್ತಾ ಇದೀವಿ. ಈ ಕೃಷ್ಣ ನಾಮನ ಯಾವ ರೀತಿ ನಾವು ಜಪ ಮಾಡಿದ್ರೆ, ಯಾವ ರೀತಿ ನಾವು ಯಾವ ಸ್ತರದಲ್ಲಿ ಮಾಡ್ತಾ ಇದೀವಿ? ಎಲ್ಲಾರ ಜಪನೂ ಒಂದೇ ಅಲ್ಲ. ಈಗ ನೀವು ಕೇಳ್ತಾ ಇದ್ದೀರಾ, ತೂಗುಡ್ಸ್ಕೊಂಡ್ ಕೇಳ್ತಾ ಇದ್ದೀರಾ, ಇನ್ನೊಬ್ರು ಫುಲ್ ಆಕ್ಟಿವ್ ಆಗಿ ಕೇಳ್ತಾ ಇರ್ತಾರೆ, ಇನ್ನೊಬ್ರು ಅದನ್ನ ಆಸಕ್ತಿಯಿಂದ ಬರ್ಕೋತಾ ಇರ್ತಾರೆ, ಇನ್ನೊಬ್ರು ಅದನ್ನ ಇನ್ನೊಂದ್ ತರ ಮಾಡ್ತಾರೆ. ಸೊ ಎಲ್ಲಾರು ಒಂದೇ ಸ್ತರದಲ್ಲಿ ಇದೀವ? ಬೇರೆ ಬೇರೆ ಸ್ತರದಲ್ಲಿ ಎಲ್ಲಾರು ಇರೋದು, ಹೌದಾ? ಸೊ ಈ ನಾಮದಲ್ಲೂ ಅಷ್ಟೇ ಬೇರೆ ಬೇರೆ ಸ್ತರ ಇದೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಸ್ತರ ಇದೆ. ಈಗ ಸ್ಟಡಿ ಮಾಡ್ತಾ ಇದ್ದೀನಿ, ಕರೆಕ್ಟ್. ಯಾವ ರೀತಿ ಸ್ಟಡಿ? ಒಬ್ಬ 10ನೇ ಕ್ಲಾಸ್ ಅಲ್ಲಿ ಇದ್ದಾನೆ, ಒಬ್ಬ ಇನ್ನ ಲೋ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ, 4ನೇ ಕ್ಲಾಸ್ 3ನೇ ಕ್ಲಾಸ್ ಅಲ್ಲಿ ಇದ್ದಾನೆ, ಇನ್ನೊಬ್ಬ ಇದ್ರಲ್ಲಿ ಇದ್ದಾನೆ, ಡಿಗ್ರಿಲಿ ಇದ್ದಾನೆ, ಇನ್ನೊಬ್ಬ PhD ಲೆವೆಲ್ ಇದೆ. ಇವರೆಲ್ಲ ಒಂದೇನಾ? ಎಲ್ಲರೂ ಸ್ಟಡಿ ಮಾಡ್ತಾ ಇರೋರೆ, ಬಟ್ ಎಲ್ಲರೂ ಒಂದೇನಾ? ಇಲ್ಲ, ಬೇರೆ ಬೇರೆ ಸ್ತರ ಇದೆ. ಅದೇ ತರ ನಾಮ ಜಪ ಮಾಡಿದ್ರೂ ಸ್ತರ ಇದೆ. ಎಲ್ಲರೂ ನಾಮ ಜಪ ಮಾಡ್ತಾ ಇದೀವಿ ಅಂತ ಎಲ್ಲಾರ ಬಾಯಿಂದ ನಾಮ ಬರ್ತಾ ಇದೆ ಅಂದ್ರೆ ಎಲ್ಲ ಒಂದೇ ಸ್ತರದಲ್ಲಿ ಇಲ್ಲ. ಸೊ ಆ ಸ್ತರ ಯಾವ್ಯಾವ್ದು? ಈಗ ನಾವ್ ಈ ತಿಳ್ಕೊಂಡ್ರೆ ನಾವ್ ಯಾವ ಸ್ತರದಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು 3 ಸ್ತರ ಇದೆ. ಅಪರಾಧ ಯುಕ್ತ ನಾಮ, ನಾಮಾಭಾಸ ನಾಮ. ಯಾರೋ ಪ್ರಶ್ನೆ ಮಾಡಿದ್ರು ನಾಮಾಭಾಸ ಹೆಂಗೆ ಅಂತ, ಮುಂದೆ ಇವಾಗ ಬರುತ್ತೆ. ನಾಮಾಭಾಸ ಮತ್ತೆ 3ನೇದು ಶುದ್ಧ ನಾಮ. ಈ 3 ಸ್ತರ ಇದೆ. ಅಂದ್ರೆ ತುಂಬಾ ಸ್ತರ ಇದೆ. ಸೊ ಇದರಲ್ಲಿ 3 ಸ್ತರ ಮುಖ್ಯವಾಗಿರವು. ಮೊದಲಿಗೆ ಅಪರಾಧ ಯುಕ್ತವಾಗಿ ನಾಮ ಜಪ ಮಾಡ್ತಾ ಇದೀವಿ. 2ನೇದು ನಾಮಾಭಾಸದಿಂದ ಜಪ ಮಾಡ್ತಾ ಇದೀವಿ ಭಗವಂತನ ನಾಮ. ಮತ್ತೆದು ಇನ್ನೊಂದು ಶುದ್ಧವಾಗಿರಂತ ನಾಮ ಜಪ ಮಾಡ್ತಾ ಇದೀವಿ. ಈ 3 ಯಾವ್ಯಾವ ತರ ಇರುತ್ತೆ, ಈ 3ನ್ನು ಯಾವ್ಯಾವ ತರ ಜಪ ಮಾಡ್ತಾ ಇದಾರೆ, ಈ 3 ಜಪ ಮಾಡಿದ್ರೆ ಏನೇನ್ ಪೊಸಿಷನ್ ಪಡಿತೀವಿ, ಯಾವ ಪೊಸಿಷನ್ ಇಂದ ಹೆಂಗ್ ಹೋಗ್ತೀವಿ ಅನ್ನೋದನ್ನ ನಾಳೆ ನೋಡೋಣ. ಓಕೆ, ಅರ್ಥ ಆಯ್ತಾ? ಹರಿನಾಮದ್ದು
ತುಂಬಾ ಇದಿದೆ ಅಲ್ಲಿ ನಿಮ್ಮ ಸ್ಲೈಡ್ ಅಲ್ಲೂ ಕೂಡ ಬರ್ತಾ ಇದೆ. ಆ ಪಾಯಿಂಟ್ಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ ಆ ಪಾಯಿಂಟ್ ನೋಡ್ಕೊಂಡು ಇನ್ನೊಂದ್ಸರಿ ನೀವು ಮನನ ಮಾಡಿದ್ರೆ ಪಾಯಿಂಟ್ ಮುಖಾಂತರ ಹೋದಾಗ ನಿಮ್ಗೆ ಅದಕ್ಕೆ ನಿಮ್ಗೆ ಪಾಯಿಂಟ್ ಮುಖಾಂತರ ಹೇಳೋದು ನಾನು. ಸೊ ಒಂದೇ ಸುಮ್ನೆ ಹೇಳ್ಬಿಟ್ರೆ ಅರ್ಥ ಆಗಲ್ಲ. ಪಾಯಿಂಟ್ ಮುಖಾಂತರ ಹೇಳಿದಾಗ ಆ ಪಾಯಿಂಟ್ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಅದ್ರದ್ದು ಸ್ವಲ್ಪ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸ್ಲೈಡ್ ಅಲ್ಲಿ ನಿಮ್ಗೆ ಇರುತ್ತೆ, ಇನ್ನೊಂದ್ಸರಿ ಬೇಕಾದ್ರೆ ಅದು ಯೂಟ್ಯೂಬ್ ಅಲ್ಲಿ ಇರುತ್ತೆ, ನೀವು ನೋಡ್ಕೊಬಹುದು. ಸೊ ಪಾಯಿಂಟ್ ತುಂಬಾ ಮುಖ್ಯ, ಪಾಯಿಂಟ್ ನ ಇದು ಮಾಡ್ಕೊಂಡು ಹೋಗಿ. ಸೊ ನಾಮಕ್ಕೆ 6 ಸ್ವರೂಪ ಇದೆ. ಆ ಸ್ವರೂಪ ನಾಮ ಚಿಂತಾಮಣಿ, ಕೃಷ್ಣ ಚೈತನ್ಯ ರಸ ವಿಗ್ರಹ, ಪೂರ್ಣವಾಗಿರೋದು, ಶುದ್ಧವಾಗಿರೋದು, ನಿತ್ಯ ಮುಕ್ತವಾಗಿರೋದು, ಮತ್ತೆ ಅದಕ್ಕೂ ಕೃಷ್ಣಗೂ ಆ ನಾಮಕ್ಕೂ ವ್ಯತ್ಯಾಸ ಇಲ್ಲದೆ ಇರೋಂಥದ್ದು. ಇಷ್ಟು ಆಯ್ತು. ಮತ್ತೆ ಕೃಷ್ಣನಲ್ಲಿ 4 ವಸ್ತುಗಳಿದೆ, 4 ಮುಖ್ಯವಾಗಿ 4 ವಸ್ತುಗಳಿದೆ ಇಲ್ಲಿ: ನಾಮ, ಗುಣ, ರೂಪ, ಲೀಲಾ. ಸೊ ಈ ನಾಮನ ಈ ಇದು 4 ಬಿಟ್ಟು ನಾಮದ ಬಗ್ಗೆ ಚರ್ಚೆ ತಗೊಂಡಾಗ ಗುಣ, ರೂಪ, ಲೀಲಾ ಅದು ಮುಂದೆ ಬರುತ್ತೆ, ಯಾವಾಗಾದ್ರೂ ಒಂದ್ಸರಿ ಚರ್ಚೆ ಮಾಡ್ಬೋದು. ಈ ನಾಮದ್ದು ಇದು ತಗೊಂಡಾಗ ನಾಮ 3 ಸ್ತರದಲ್ಲಿ ನಮ್ಗೆ ಪ್ರಾಪ್ತಿ ಆಗುತ್ತೆ. 3 ಕಡೆಯಿಂದ ಜಪ ಮಾಡೋದು, ಅದ್ರ ಅಪರಾಧಯುಕ್ತ ನಾಮ, ನಾಮಾಭಾಸದಲ್ಲಿ ಜಪ ಮಾಡೋದು, ಮಧ್ಯವರ್ತಿ ಅದು. ಸೊ ಶುದ್ಧ ನಾಮ, ಅಲ್ಟಿಮೇಟ್ ಆಗಿ ಶುದ್ಧ ನಾಮ ಜಪ ಮಾಡೋದು. ಸೊ ಇದು 3 ಕೂಡ ನಾಳೆ ದಿನ ಚರ್ಚೆ ಮಾಡೋಣ. ಓಕೆ, ಶ್ರೀಮದ್ ಭಾಗವತಂ ನೋಡೋದಾದ್ರೆ ಸೊ 18ನೇ ಶ್ಲೋಕ ನಂಬರ್ 18, 1ನೇ ಸ್ಕಂದ 1ನೇ ಅಧ್ಯಾಯ 18ನೇ ಶ್ಲೋಕ. ಸೊ ನಾ ಚಾಂಟ್ ಮಾಡ್ತೀನಿ, ನೋಡ್ಕೊತಾ ಹೋಗಿ. ಕಥ ಆಖ್ಯಾಹಿ ಹರೇ ಧೀಮನ್ ಅವತಾರ ಕಥಾ ಶುಭಃ ಲೀಲಾ ವಿದಧತಃ ಸ್ಮೈರಂ ಈಶ್ವರಸ್ಯ ಆತ್ಮ ಮಾಯಯ. ಅನುವಾದ: ಎಲೆ ಪ್ರಾಜ್ಞರಾದ ಶೂತಮುನಿಗಳೇ, ಪರಮ ಪುರುಷನ ಅನೇಕ ಅವತಾರಗಳ ದಿವ್ಯ ಲೀಲೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ. ಪರಮ ನಿಯಂತ್ರಕನಾದ ಭಗವಂತನ ಇಂತಹ ಪವಿತ್ರವಾದ ಸಾಹಸಗಳು ಮತ್ತು ಲೀಲೆಗಳು ಅವನ ಅಂತರಂಗ ಶಕ್ತಿಯಿಂದಲೇ ನಡೆಯುತ್ತವೆ. ಸೊ ಭಗವಂತಂದು ಪ್ರಾಜ್ಞರಾದ ಶೂತಮುನಿಗಳಿಗೆ ಋಷಿಮುನಿಗಳು ಹೇಳ್ತೇವೆ. ಪ್ರಾಜ್ಞರ ಅಂದ್ರೆ ನಿಮ್ಗೆ ತುಂಬಾ ಪ್ರಜ್ಞಾವಂತರಾಗಿದ್ದೀರಾ, ಎಲ್ಲ ತಿಳ್ಕೊಂಡವರಾಗಿದ್ದೀರಾ ಅಂತ ಶೂತಮುನಿಗಳೇ. ಪರಮ ಪುರುಷನ ಬೇರೆ ಬೇರೆ ದಿವ್ಯ ಅವತಾರಗಳಿದೆಯಲ್ಲ, ದಿವ್ಯ ಲೀಲೆಗಳು, ಇದು ನೋಡಿ. ಸೊ ಇವ್ರು ಕೇಳ್ತಾರಂತ ಪ್ರಶ್ನೆ 5ನೇ ಪ್ರಶ್ನೆ ಇದು. 4 ಪ್ರಶ್ನೆಯಲ್ಲಿ ಹಿಂದಿನ ಪ್ರಶ್ನೆ ಇದೇ ತರ ಇದೆ. ಭಗವಂತ ಮಾಡಿದಂತ ಅವತಾರಗಳ ಲೀಲೆ ಹೇಳಿ ಅಂತ ಹೇಳ್ತು. ಅವನದು ಅವತಾರದಲ್ಲಿ ಯಾವ್ಯಾವ ಸಾಹಸ ಕೆಲಸನ ಮಾಡ್ದ ಅದನ್ನ ಹೇಳಿ ಅಂತ ಕೇಳಿದ್ರು. ಅಂದ್ರೆ ಭಗವಂತಂದು ಪುರುಷ ಅವತಾರದ್ದು ಅಲ್ಲಿ ಬರುವಂತ ಲೀಲೆಗಳು, ಪುರುಷ ಅವತಾರದಲ್ಲಿ ಬರುವಂತ ಸಾಹಸ ಲೀಲೆಗಳು, ಅಂದ್ರೆ ಬೇರೆ ಬೇರೆ ವಿಷ್ಣು ಅವತಾರಗಳಲ್ಲಿ ಬರುತ್ತಲ್ಲ ಅದು ಸಾಹಸ ಲೀಲೆಗಳನ್ನ ಕೇಳಿದ್ರು. ಇಲ್ಲಿ ಏನ್ ಕೇಳ್ತಾ ಇದೆ ನೋಡಿ, ದಿವ್ಯ ಲೀಲೆಗಳು, ಭಗವಂತನ ಕಾನ್ಫಿಡೆನ್ಸ್ ಲೀಲೆಗಳು ಇದೆಯಲ್ಲ, ಈ ಕೃಷ್ಣ ರಾಮ ಲೀಲೆ ಮಾಡಿದ್ರಲ್ಲ, ಈ ತರ ಲೀಲೆಗಳ ಬಗ್ಗೆ ನಮ್ಗೆ ಹೇಳಿ. ಅದಕ್ಕೆ 10ನೇ ಸ್ಕಂದದಲ್ಲಿ ಬರೀ ಲೀಲಾ ರೂಪವಾಗಿ ಕೃಷ್ಣನ ಲೀಲೆ ಹೇಳಿದ್ದು. ಇಲ್ಲಿ ಯಾವ್ದೇ ಸಾಹಸ ಜೊತೆಗೆ ಸಾಹಸ ಬರುತ್ತೆ, ಬಟ್ ಲೀಲಾ ರೂಪದಲ್ಲಿ ಬರುತ್ತೆ. ತುಂಬಾ ಆಸ್ವಾದನೆ ಮಾಡೋಂಥ ಲೀಲೆಗಳಿದೆ. ಅದನ್ನ ದಿವ್ಯ ರೂಪದಲ್ಲಿ ಇರುವಂತ ಲೀಲೆಗಳನ್ನ ನಮ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು 5ನೇ ಪ್ರಶ್ನೆ. ಹೇಳ್ತಾರೆ, ಓಕೆ, ಭಗವಂತ ಲೀಲೆಗಳನ್ನ ಮಾಡ್ತಾನೆ, ತುಂಬಾ ಅದ್ಭುತವಾಗಿರೋಂಥ ಲೀಲೆಗಳನ್ನ ಮಾಡ್ತಾನೆ, ಅವನ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಆಸಕ್ತಿ ಇದೆ. ಮತ್ತೆ ಪರಮ ನಿಯಂತ್ರಕನಾದ ಭಗವಂತನ ಇಂತಹ ಪವಿತ್ರ ಸಾಹಸ ಯಾವ್ದು ಈ ಲೀಲೆ ಮಾಡ್ತಾ ಇದ್ದಾನಲ್ಲ, ಈ ಲೀಲೆಗಳು ಏನಾಗಿದೆ, ಅವನ ಲೀಲೆಗಳು ಅವನ ಅಂತರಂಗ ಶಕ್ತಿಯಿಂದನೇ ಉದ್ಭವ ಆಗ್ತವೆ. ಭಗವಂತ ಈ ಭೌತಿಕ ಪ್ರಪಂಚ ಬಂದ್ಬಿಟ್ಟು ಭೌತಿಕ ಇದರಿಂದ ಮಾಡ್ತಾ ಇಲ್ಲ, ಅವನು ಭೌತಿಕವಾಗಿ ಲೀಲೆ ಮಾಡ್ತಾ ಇಲ್ಲ. ಈ ಲೀಲೆಗಳೆಲ್ಲ ಅವನ ಅಂತರಂಗ ಶಕ್ತಿಯಿಂದನೇ ಉದ್ಭವ ಆಗ್ತವೆ. ಅದರಿಂದ ಏನಾಗಿರ್ತವೆ, ಇವು ದಿವ್ಯವಾಗಿರ್ತವೆ. ಯಾವುದೇ ಲೌಕಿಕ ಸಂಬಂಧಪಟ್ಟಂತ ಲೀಲೆಗಳಲ್ಲ ಇವು. ಸೊ ಆ ಲೀಲೆಗಳನ್ನ ನಮ್ಗೆ ಹೇಳಿ, ಅಂತರಂಗ ಶಕ್ತಿಯಿಂದ ಆಗಿರೋಂಥ ಲೀಲೆಗಳನ್ನ ನಮ್ಗೆ ಹೇಳಿ ಅಂತ ಋಷಿಮುನಿಗಳು ಸೂತ ಗೋಸ್ವಾಮಿಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ, 4 ಪಾಯಿಂಟ್ಸ್ ಇದೆ. ಸೊ ಅನೇಕ ದಿವ್ಯ ಅವತಾರಗಳು ಭಗವಂತನ ಲೀಲೆ ಇದೆ. ಮತ್ತೆ ಭಗವಂತ ಪರಮ ನಿಯಂತ್ರಕ ಆಗಿದ್ದಾನೆ. 2ನೇ ಪಾಯಿಂಟು, ಅವನು ಭಗವಂತ ಪರಮ ನಿಯಂತ್ರಕ, ಎಲ್ಲದನ್ನು ನಿಯಂತ್ರಣ ಮಾಡೋನಾಗಿದ್ದಾನೆ. ಸೊ ಭಗವಂತ ಪವಿತ್ರವಾಗಿರೋಂಥವನು, ಆ ಲೀಲೆಗಳು ಏನಾಗಿದೆ, ಪವಿತ್ರವಾಗಿರೋಂಥವು. ಮತ್ತೆ 4ನೇದು, ಈ ಲೀಲೆಗಳೆಲ್ಲ ಅವನ ಅಂತರಂಗ ಶಕ್ತಿಯಿಂದನೇ ಉದ್ಭವ ಆಗ್ತವೆ. ಸೊ ನಿಮಗೆ ಓದಿದಾಗ ಈ ಪಾಯಿಂಟ್ಸ್ಗಳೆಲ್ಲ ಸ್ವಲ್ಪ ಬಿಡಿಸಿ ನಿಮ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿ ನೋಡಿ ಯಾವಾಗಿದೆ, 4 ಪಾಯಿಂಟ್ ಇದೆ ಇಲ್ಲಿ. 4 ಪಾಯಿಂಟ್ ಯಾವ್ಯಾವುದು, ಭಗವಂತನ ಲೀಲೆಗಳು ಏನಾಗಿದೆ, ದಿವ್ಯವಾಗಿರ್ದವು. ಅವನು ಭಗವಂತನ ಲೀಲೆಗಳು ಏನಾಗಿದೆ, ದಿವ್ಯ
ದಿವ್ಯವಾಗಿರುವಂತ ಲೀಲೆಗಳು. ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಸೇರಿದಿರಂತ ಲೀಲೆಗಳು. ಎರಡನೇದು ಭಗವಂತ ಪರಮ ನಿಯಂತ್ರಕ, ಪ್ರತಿಯೊಂದನ್ನು ಪರಮ ನಿಯಂತ್ರಕನ ಮಾಡ್ತಾ ಇರುವಂತವನು. ಮತ್ತೆ ಭಗವಂತನ ಲೀಲೆಗಳು ಏನಾಗಿದೆ, ಪವಿತ್ರವಾಗಿದೆ. ಎಲ್ಲ ಕೇಳೋರ್ನು ಅವು ಪವಿತ್ರವಾಗಿದ್ದಾವೆ, ಮತ್ತೆ ಕೇಳೋರ್ನು ಕೂಡ ಪವಿತ್ರಗೊಳಿಸ್ತವೆ. ಮೂರನೇದು, ಮತ್ತೆ ಅವನು ಈ ಲೀಲೆಗಳೆಲ್ಲ ಅವನ ಅಂತರಂಗ ಶಕ್ತಿಯಿಂದನೇ ಉದ್ಭವ ಆಗ್ತವೆ. ಓಕೆ, ಸೊ ಈ ತರ 4 ಪಾಯಿಂಟ್ ಇದೆ ಅವ್ರು ಕೇಳೋದ್ರಲ್ಲಿ, ವಿಷಯಗಳು ಕೇಳೋದ್ರಲ್ಲಿ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಈ ಲೌಕಿಕ ಪ್ರಪಂಚಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ದೇವತಂ ಪರಮ ಪುರುಷ ಸ್ವತಃ ಅನೇಕ ಸಹಸ್ರ ರೂಪಗಳಲ್ಲಿ ಅವತಾರಗಳಲ್ಲಿ ಆವಿರ್ಭವಿಸುತ್ತಾನೆ. ಈ ಭೌತಿಕ ಪ್ರಪಂಚದಲ್ಲಿ ಭಗವಂತನ ಅವತಾರ ಆದಾಗ ಏನಾಗುತ್ತೆ, ಅವನು ಪುರುಷ ಏನ್ ಮಾಡ್ತಾನೆ, ಸ್ವತಃ ಅನೇಕ ಸಹಸ್ರಾರು ರೂಪಗಳಲ್ಲಿ ಅವತಾರ ತಾಳ್ತಾನೆ. ಈ ಭೌತಿಕ ನಮಗ್ ಗೊತ್ತಿರೋದು ಕೆಲವೊಂದು ಮಾತ್ರ. ತಿಳ್ಕೊಳ್ಳಿ, ಈ ಭೌತಿಕ ಪ್ರಪಂಚ ಅನಂತ ಕೋಟಿ ಬ್ರಹ್ಮಾಂಡದಿಂದ ಸೃಷ್ಟಿಯಾಗಿರೋದು. ಎಷ್ಟು ಈ ಭೌತಿಕ ಪ್ರಪಂಚ? ಟೋಟಲಿ ಭಗವಂತನ ಸೃಷ್ಟಿಲಿ ಕಾಲ್ಭಾಗ ಮಾತ್ರ ಭಗವಂತನ ಸೃಷ್ಟಿ ಇರೋದು. ಸೊ ಈ ಭಗವಂತನ ಸೃಷ್ಟಿಲಿ ಕಾಲ್ಭಾಗ ಇದ್ದಾಗ ಈ ಅನಂತ ಕೋಟಿ ಬ್ರಹ್ಮಾಂಡ ಇದೆ. ಕಾಲ್ಭಾಗದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಇದೆ. ಇನ್ನು ಮುಕ್ಕಾಲ್ ಭಾಗ ಇರೋದು ವೈಕುಂಠಧಾಮ. ಈ ವೈಕುಂಠಧಾಮದಲ್ಲಿ ಏನಿದೆ ಹಂಗಾದ್ರೆ? ಅನಂತ ಕೋಟಿ ಭಗವಂತನ ಅವತಾರಗಳಿದೆ. ನಮಗ್ ಗೊತ್ತಿರೋದು ಬರೀ 20 ಶ್ರೀಮದ್ ಭಾಗವತಮಿಂದ ಗೊತ್ತಿರೋದು 22 ಅವತಾರ. ಅದಕ್ಕೆ ನಮ್ಗೆ ಮುಖ್ಯವಾಗಿ ದಶಾವತಾರ ಅಂತ ಗೊತ್ತು ಅಷ್ಟೇ. ಇಷ್ಟು ಬಿಟ್ರೆ ನಮ್ಗೇನು ಅಂತ ಇದು ಗೊತ್ತಿಲ್ಲ. ಆದ್ರೆ ಅನಂತ ಕೋಟಿ ಅವತಾರಗಳಿದೆ ಭಗವಂತನಿಗೆ. ಈಗ ನಮಗ್ ಪರಿಚಯ ಇರೋದು ಕೂಡ ನಮ್ಮ ಇನ್ನ ಸೂಕ್ಷ್ಮವಾದ ಮಾತು ಹೇಳ್ಬೇಕಾದ್ರೆ ನಿಮಗೆ ನಮಗ್ ಗೊತ್ತಿರೋಂಥ ಅವತಾರಗಳು ಕೂಡ ಎಷ್ಟದು ಗೊತ್ತಾ ನಮ್ಗೆ? ಬ್ರಹ್ಮನ ಬರೀ 2 ಗಂಟೆಲಿ ನಡೆಯುವಂತ ಅವತಾರಗಳು ಲೀಲೆ ಗೊತ್ತಿರೋದು ನಮ್ಗಷ್ಟೇ. ಬ್ರಹ್ಮನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮನ ಬರೀ 2 ಈ ಒಂದು ಆಲ್ಮೋಸ್ಟ್ ಸತ್ಯಯುಗ, ತ್ರೇತ, ದ್ವಾಪರ, ಕಲಿ ಈ ಯುಗಗಳಲ್ಲಿ 4 ಯುಗಗಳಲ್ಲಿ ಬಂದಂತ ಅವತಾರಗಳ ಬಗ್ಗೆ ಮಾತ್ರ ನಮ್ಗೆ ಪರಿಚಯ ಇರೋದು ಜಾಸ್ತಿ. ಇನ್ನ ಸ್ವಲ್ಪ ಇದೆ, ಇನ್ನೊಂದು ಬೇರೆ ಕಲ್ಪದಲ್ಲಿ ಆಗಿತ್ತು ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ ಆಗಿ ನಮ್ಗೆ ಈ ಅವತಾರಗಳ ರೂಪ ಕಾಣಿಸ್ತಾ ಇರೋದು ಈ 4 ಯುಗದಲ್ಲಿ. ಲೆಕ್ಕ ಹಾಕೊಳ್ಳಿ, ಬ್ರಹ್ಮನಿಗೆ ಒಂದು ದಿನ ಈ ಯುಗಗಳು 1000 ಸರಿ ರೌಂಡ್ ಹೊಡಿಬೇಕು. ನಮ್ಗೆ ಬರೀ 4 ಯುಗಗಳು ಗೊತ್ತಿರೋಂಥ ಲೀಲೆ ಭಗವಂತನ ಅವತಾರಗಳು ಮಾತ್ರ ಪರಿಚಯ ಇರೋದು. ಇನ್ 1000 ಸರಿ ರೌಂಡ್ ಹೊಡೆದ್ರೆ ಭಗವಂತನ ಅವತಾರಗಳು ಎಷ್ಟು ಬರ್ಬೋದು? ಇದು ಒಂದು ದಿನದಲ್ಲಿ. ಇನ್ನು ಭಗವಂತನಲ್ಲಿ 1 ತಿಂಗಳಲ್ಲಿ ಎಷ್ಟು ಬರ್ಬೋದು? ಇನ್ನು 1 ವರ್ಷದಲ್ಲಿ ಎಷ್ಟು ಬರ್ಬೋದು? ಇನ್ನು ಭಗವಂತನ ಬ್ರಹ್ಮನ ಒಂದು ಜೀವಿತಾವಧಿಯಲ್ಲಿ ಎಷ್ಟು ಬರ್ಬೋದು ಅಂತ ಸ್ವಲ್ಪ ಊಹೆ ಮಾಡಿ. ಸೊ ಏನು ಲೀಲೆ ನಮ್ಗೆ ಗೊತ್ತಿರೋ ವಿಷಯ ಅಂತಂದ್ರೆ ಭಗವಂತಂದು ಅಂದ್ರೆ ಬ್ರಹ್ಮನ ಒಂದು ದಿನನೇ ಇಲ್ಲ, ಒಂದು ಗಂಟೆನೇ ಇಲ್ಲ, ಬರೀ ಒಂದು ಚತುರ್ಯುಗದಲ್ಲಿ ಬರ್ತಾ ಇರುವಂತದ್ದು 4 ಯುಗಗಳು ಬಂದು ಹೋಗಂತ ಇದ್ರಲ್ಲಿ ನಮ್ಗೆ ಪರಿಚಯ ಜಾಸ್ತಿ ಇರೋದು. ಮತ್ತೆ ಭಗವಂತನ ಬೇರೆ ನಮ್ಮ ಬ್ರಹ್ಮಾಂಡದ ಬಗ್ಗೆ ಸ್ವಲ್ಪ ಪರಿಚಯ ಇದೆ ನಮ್ಗಷ್ಟೇ. ಬೇರೆ ಬ್ರಹ್ಮಾಂಡದ ಬಗ್ಗೆ ಬ್ರಹ್ಮಾಂಡಗಳು ಇದೆ ಅಂತ ಹೇಳ್ತಾ ಇದೆ, ಅದ್ರ ಪರಿಚಯ ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಇದೇನಿಲ್ಲ. ಬ್ರಹ್ಮನ್ಗೆ ನಮ್ಮ ಬ್ರಹ್ಮಗೆ 4 ತಲೆ ಬ್ರಹ್ಮ ಅಂತ ಹೇಳ್ತಾ ಇದೀವಿ, ಅದಕ್ಕೆ ತಕ್ಕನಾಗಿರೋ ನಮ್ಮ ಬ್ರಹ್ಮಾಂಡ. ಅದೇ 1000 ತಲೆ ಅಂತ ಹೇಳ್ತಾ ಇದೀವಿ, ಅದಕ್ಕೆ ತಕ್ಕನಾಗಿರೋ ಬ್ರಹ್ಮಾಂಡ. 1000 ತಲೆ ಇರೋ ಬ್ರಹ್ಮಾಂಡ ದೊಡ್ಡದೇ ಇರಬೇಕು. 4 ತಲೆಗೆ ದೊಡ್ಡದು ಅಂತಂದ್ರೆ 1000 ತಲೆ ಇರೋ ಬ್ರಹ್ಮಾಂಡ ದೊಡ್ಡದೇ ಇರಬೇಕು. 1,00,000 ತಲೆ ಇರೋಂಥದ್ದು ಇನ್ನೂ ದೊಡ್ಡದಿರ್ಬೇಕು. ಸೊ ಇದ್ರಲ್ಲೆಲ್ಲ ಎಷ್ಟು ಭಗವಂತನ ಅವತಾರಗಳು ಹೋಗ್ಬೋದು ಲೆಕ್ಕ ಹಾಕೊಳ್ಳಿ. ಎಷ್ಟೆಷ್ಟು ವಿಚಿತ್ರವಾಗಿರೋ ಘಟನೆಗಳು ನಡೆಯೋದು ಲೆಕ್ಕ ಹಾಕಿ. ಈ 4 ತಲೆ ಇರೋಂಥವ್ರಿಗೆ ಹಿರಣ್ಯಕಶಿಪು, ಕಂಸ ಈ ತರದ ದೊಡ್ಡ ರಾವಣ ಇಂಥವರೆಲ್ಲ ದೊಡ್ಡವ್ರು ಬಂದ್ರು. ನಮ್ಗದ್ ದೊಡ್ಡದು. ಇನ್ 1000 ತಲೆ ಇರೋಂಥ ಬ್ರಹ್ಮಾಂಡದಲ್ಲಿ ಇನ್ನೆಂತ ದೊಡ್ಡ ರಾಕ್ಷಸ ಬರ್ಬೋದು ಲೆಕ್ಕ ಹಾಕಿ. ಇನ್ ಸ್ವಲ್ಪ ಮೈಂಡ್ ಸ್ವಲ್ಪ ಓಡಿಸಿ. ಸೊ ಇಷ್ಟು ಆಗ್ತಾ ಇರೋದು. ಸೊ ಅಂದ್ರೆ ಭಗವಂತನ ಅವತಾರಗಳೇನೋ ಅನಂತ ಕೋಟಿ. ಲೆಕ್ಕ ಮಾಡ್ಕೊಳ್ಳಿ. ಇದೇ ಭೌತಿಕ ಪ್ರಪಂಚ ಕಾಲ್ಭಾಗ, ಇನ್ನು ಮುಕ್ಕಾಲ್ ಭಾಗ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನಿದೆ? ಭಗವಂತನ ಅಸಂಖ್ಯ ಅನಂತ ಕೋಟಿ ಭಗವಂತನ ಅವತಾರಗಳದ್ದು ಬ್ರಹ್ಮಾಂಡ ಇದೆ. ಒಬ್ಬೊಬ್ರಿಗೂ ಒಂದೊಂದು ಬ್ರಹ್ಮಾಂಡ. ಅದಕ್ಕೆ ನೀವು ಆ ಚಿತ್ರ ನೋಡಿದೀರಾ? ಸೊ ವೈಕುಂಠ ಪ್ರಪಂಚದಲ್ಲಿ ಎಲ್ಲಾ ಕಡೆ ಭಗವಂತಂದು ನಮ್ಗೆ ಗೊತ್ತಿರೋಂಥ ಲೀಲೆನ ಚಿತ್ರ ಬರೆದು ಅಲ್ಲಿ ಬ್ರಹ್ಮಾಂಡಗಳಿದೆ. ಅದೇ ತರ ಭಗವಂತ ಅನಂತ ಕೋಟಿ ಬ್ರಹ್ಮಾಂಡಗಳು, ಅನಂತ ಕೋಟಿ ಅಸಂಖ್ಯ ಕೋಟಿ ವೈಕುಂಠ ಲೋಕಗಳಿದೆ. ಅಲ್ಲೆಲ್ಲ ಭಗವಂತನ ಅವತಾರಗಳು ಬೇರೆ 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 ಅವತಾರಗಳಿದೆ. ಎಲ್ಲಾ ಲೋಕದಲ್ಲೂ ನರಸಿಂಹ ಇಷ್ಟ ಬ್ರಹ್ಮಾಂಡ ಇಲ್ಲ, ಒಂದು ಬ್ರಹ್ಮಾಂಡದಲ್ಲಿ ಮಾತ್ರ ನರಸಿಂಹ ಇರೋದು. ಇನ್ನೊಂದು ಬ್ರಹ್ಮಾಂಡದಲ್ಲಿ ಇನ್ನೊಂದು ಆ ಲೋಕದಲ್ಲಿ ಕೂರ್ಮ ಅವತಾರ, ಇನ್ನೊಂದು ಲೋಕದಲ್ಲಿ ರಾಮ ಅವತಾರ. ಈ ತರ ಇದೇ ತರ ಗೋಲಕ ವೃಂದಾವನ ಫಸ್ಟ್ ಸೆಂಟರ್ಲಿ ಇರೋದು. ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲ ಸುತ್ತಾಡ್ಕೊಂಡಿರೋವು. ಲೆಕ್ಕ ಮಾಡ್ಕೊಳ್ಳಿ ಭಗವಂತನ ಅವತಾರಗಳು ಎಷ್ಟು ಆಗ್ಬೋದು ಅಂತ. ಸೊ
ಸಹಸ್ರ ರೂಪಗಳಲ್ಲಿ ಅವತಾರಗಳಲ್ಲಿ ಆವಿರ್ಭವಿಸುತ್ತಾನೆ. ಸೊ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಈ ತರ ಬರ್ತಾನೆ. ಆ ಅಲೌಕಿಕ ರೂಪಗಳಲ್ಲಿ ಕಂಡು ಬರುವ ನಿರ್ದಿಷ್ಟ ಲೀಲೆಗಳೆಲ್ಲ ಪವಿತ್ರವಾದವು. ಏನು ಈ ಲೀಲೆಗಳು ಬರ್ತಾ ಇದವೋ ಇವೆಲ್ಲ ಅವತಾರಗಳು ಪವಿತ್ರವಾಗಿರೋಂಥವು, ಶುದ್ಧತೆ ಅಂತ. ಯಾಕೆ? ಅವನ ಅಂತರಂಗ ಶಕ್ತಿಯಿಂದನೇ ಬರೋದು ಇವು. ಈ ಭೌತಿಕ ಪ್ರಪಂಚದಿಂದ ಬರುವಂತವಲ್ಲ ಇವು. ಕೃಷ್ಣನ್ ಭಗವಂತನ ಅಂತರಂಗ ಶಕ್ತಿಯಿಂದ ಬರುವಂತವಾಗಿರೋದು ಪರಮ ಶುದ್ಧವಾಗಿರೋಂಥವು ಇವು. ಯಾವುದೇ ಲೌಕಿಕ ಭೌತಿಕ ಪ್ರಪಂಚದ ಶೋಂಕಿಲ್ಲ ಇವಕ್ಕೆ. ನಿತ್ಯ ಮುಕ್ತವಾಗಿರೋಂಥವು, ನಿತ್ಯ ಪವಿತ್ರವಾಗಿರೋಂಥವು ಇವು. ಎಳ್ಳಷ್ಟು ಈ ಭೌತಿಕ ಪ್ರಪಂಚದ ಸೋಂಕಿರಲ್ಲ. ಆದ್ರೆ ಅಮ್ಮಗ್ ಕಾಣಿಸ್ತಾ ಇದೆ ಅಷ್ಟೇ ಸೋಂಕಿರೋ ತರ. ಓ, ಇಲ್ಲಿ ತರನೇ ಭಗವಂತ ಇದೇ ತರ ಲೀಲೆ ಮಾಡ್ದ, ಭಗವಂತನಿಗೂ ಈಗ ತಲೆನೋವು ಬಂತು, ಭಗವಂತನಿಗೂ ಇನ್ನೊಂದು ಆಯ್ತು ಅಂತ ನಾವು ಅನ್ಕೋತಾ ಇದೀವಿ. ಭಗವಂತನ ಕಾಡ್ಗೋದ, ವನವಾಸ ಮಾಡ್ದ ಅಂತ ಅನ್ಕೋತಾ ಇದೀವಿ. ಆದ್ರೆ ಅದು ಲೀಲಾ ದೃಷ್ಟಿಯಿಂದ ಭೌತಿಕ ಜನ ಅವನನ್ನ ಲೀಲಾ ದೃಷ್ಟಿಯಿಂದ ಕೊಂಡಾಡ್ಲಿ ಅಂತ, ಅವನ ಲೀಲೆಯನ್ನ ಕೇಳಲಿ ಅಂತ ನಮ್ಮ ತರ ಲೀಲೆ ಮಾಡ್ತಾನೆ ಅಷ್ಟೇ. ಅದನ್ನ ಕೇಳಿ ಅವರು ಶುದ್ಧತೆ ಆಗ್ಲಿ, ನನ್ ಕತೆ ಕೇಳಿದ್ರಿಂದ ಶುದ್ಧತೆ ಆಗೋದು ಅಂದ್ಬಿಟ್ಟು ಅವ್ನು ಲೀಲೆ ಮಾಡೋದು. ಇಲ್ಲಾಂದ್ರೆ ಏನ್ ಕೇಳ್ತಾರೆ? ಅಕಸ್ಮಾತ್ ಭಗವಂತನ ಬಗ್ಗೆ ಕೇಳ್ಬೇಕು, ಅವ್ನು ಲೀಲೆ ಮಾಡ್ಲಿಲ್ಲ ಅಂದ್ರೆ ಏನ್ ಕೇಳ್ತಾರೆ? ಮತ್ತೆ ಮತ್ತೆ ಭಗವಂತ ಇಷ್ಟ ಕಾರ್ಯ ಮಾಡಿದ್ರೆ ತಾನೇ ಕೇಳಕ್ಕಾಗೋದು ನಾವು. ಆ ಕಾರ್ಯ ಭಗವಂತ ಏನ್ ಮಾಡ್ತಾನೆ? ಲೀಲೆ ಮಾಡ್ತಾನೆ ನಮ್ಮ ತರನೇ. ನಾವ್ ಅನ್ಕೋತೀವಿ ನಮ್ ತರ ಅಂತ. ಇಲ್ಲ. ಸೊ ಪ್ರತಿಯೊಂದು ಪವಿತ್ರವಾಗಿರುವಂತವು. ಇಂತಹ ಲೀಲೆಗಳು ನಡೆದಾಗ ಉಪಸ್ಥಿತರಾಗಿದ್ದವರು ಹಾಗೂ ಇಂತಹ ಲೀಲೆಗಳ ದಿವ್ಯ ಕಥಾನಕಗಳನ್ನು ಕೇಳುವವರು ಈ ಉಪತ್ರಯಗಳಿಗೂ ಇದರಿಂದ ಪ್ರಯೋಜನ ಉಂಟು. ಸೊ ಈ ಕಥೆನ ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ, ಮತ್ತೆ ಆ ಸಮಯದಲ್ಲಿ ಕೇಳಿದವರು ಕೂಡ, ಆ ಸಮಯ ಬಿಟ್ಟು ಬೇರೆ ಟೈಮಲ್ಲಿ ಕೇಳಿದಾಗ್ಲೂ ಕೂಡ. ನೋಡಿ, ಈಗ ನಾವು ಭಾಗವತ ಓದ್ತಾ ಇದ್ವಿ, ನಮ್ಮ ಮುಂದೆ ನಡೀತಾ ಇದ್ದು ಇಲ್ಲ, ಪರೀಕ್ಷಿತ್ ಮಹಾರಾಜ್ ಹೇಳಿದ್ದು 1000 ವರ್ಷದಿಂದ ಹೇಳಿರೋಂಥದ್ದು ಅಲ್ವಾ? ಸೊ ಇದು ಅವ್ರು ಕೇಳಿದಾಗ ಅಲ್ಲಿ ಉಪಸ್ಥಿತರೆಲ್ಲರೂ ಭಗವಂತನ ಧಾಮಕ್ಕೆ ಹೋದ್ರು. ಇವಾಗ ಆ ಕಥೆನ ನಾವು ಕೇಳ್ತಾ ಇದೀವಿ, ನಾವು ಕೂಡ ಭಗವಂತನ ಧಾಮಕ್ಕೆ ಹೋಗೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ಈ ತರ ಪವಿತ್ರವಾಗಿರುವಂಥದ್ದು ಭಗವಂತನ ಕಥೆ, ಭಗವಂತನ ಲೀಲ. ಯಾವಾಗ್ಲೂ ಹೇಳಿರುವಂಥದ್ದನ್ನ ನಮ್ಮ ಮುಂದೆ ಬಂದು ಹೇಳ್ತಾ ಇದ್ರು ಕೂಡ ನಾವು ಮುಕ್ತರಾಗ್ತಾ ಇದೀವಿ. ಸೊ ಇದು ಲೆಕ್ಕಗಳು ಎಷ್ಟು ಪರಮ ಪವಿತ್ರವಾಗಿರುವಂಥದ್ದು ಅಂತ. ಹೆಂಗ್ ಪವಿತ್ರ ಆಗಿರ್ತೀವಿ? ಈಗ ನಾವು ಹೆಂಗ್ ಸ್ವಾಮಿ ಪವಿತ್ರ ಆಗ್ತೀವಿ? ಈಗ ನಾವು ಒಂದ್ ಕಡೆ ಎಷ್ಟೊತ್ತು ಕೂತಿದೀವಿ ಅಂತಂದ್ರೆ ಪವಿತ್ರ ಆಗಿದೀವಿ ಅಂತ ತಿಳ್ಕೊಳ್ಳಿ. ಯಾರು ಕೂತ್ಕೋತಾರೆ ಹೇಳಿ? ನಿಮ್ಗೆ ಏನಾರ ಯಾವ್ದಾರ ನಿಮ್ಗೆ ಏನಾರ ಒಂದು ಚಿತ್ರ ತೋರಿಸ್ತಾ ಇದೀವ, ಏನಾರ ಹುಡುಗಿ ಬಂದು ಡ್ಯಾನ್ಸ್ ಮಾಡೋದು ತೋರಿಸ್ತಾ ಇದೀವ, ಇಲ್ಲ ಫೈಟ್ ಸೀನ್ಸ್ ತೋರಿಸ್ತಾ ಇದೀವ, ಇಲ್ಲ ಸಿನಿಮಾ ಮುಂದೆ ಕೂತ್ಕೋತೀವಲ್ಲ ಆ ತರ ಏನಾದ್ರು ತೋರಿಸ್ತಾ ಇದೀವ? ದಿನನಿತ್ಯ ಕೂತ್ಕೋತಾ ಇದೀರಪ್ಪ 1 ಗಂಟೆ, ಇಲ್ಲೇ ಗೊತ್ತಾಗ್ತಾ ಇಲ್ವಾ ನಮ್ಮ ಪವಿತ್ರತೆ ಎಷ್ಟಾಗಿದೆ ಅಂತ? ದಿನನಿತ್ಯ ಕರೆಕ್ಟ್ 8:30 ಆನ್ ಮಾಡ್ತಾ ಇದ್ರೆ ಯಾಕೆ? ಏನ್ ಸಿಗುತ್ತೆ ಅಂತ? ಏನು ಸಿಗ್ತಾ ಇಲ್ಲ. ನಾನೇನ್ ಕೊಡ್ತಾ ಇದ್ದೀನಿ? ನನ್ಗೂ ಏನ್ ಉದ್ರೋಗಿರೋ ಬುಂಡೆ ನೋಡ್ಕೊಂಡು ಕೂತ್ಕೊಳ್ತೀರಾ ನೀವು? ಇಲ್ಲ, ಇಲ್ಲಿ ಏನ್ ಸಿಗ್ತಾ ಇದೆ? ಭಗವಂತನ ಕತೆ, ನಮ್ಮ ಅಂತರಂಗಕ್ಕೆ ಆನಂದ ಕೊಡುವಂತ ಕತೆ ಇದೆ. ಅದಕ್ಕೆ ಸ್ವಯಂ ನಮ್ಗೆ ಆನಂದ ಆಗ್ತಾ ಇದೆ, ಅದಕ್ಕೆ ಈ ಕಥೆಯಲ್ಲಿ ಸಾರ ಇದೆ. ಅದೇನೆ ತಿಳ್ಕೊಳ್ಳಿ, ನಾವು ಪವಿತ್ರ ಆಗ್ತಾ ಇದೀವಿ ಅಂತ. ಕುರುಹೇನು ನಮ್ಗೆ? ಸೊ 8:30 ಆನ್ ಮಾಡ್ತಾ ಇದೀರಾ, ಅದೇ ಕುರುಹು. ಇಲ್ಲಾಂದ್ರೆ ಏನ್ ಕೊಡ್ತೀವಿ ಹೇಳಿ? ಅಕಸ್ಮಾತ್ ನಿಮ್ ಬೇರೆ ಬೇರೆ ಕೆಲಸ ಇರುತ್ತೆ, ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ಟಿವಿ ಆನ್ ಮಾಡಿದ್ರೆ ಬೇರೆ ಬೇರೆ ಪ್ರೋಗ್ರಾಮ್ ಬರುತ್ತೆ. ಅದನ್ನ ನೋಡ್ತಾ ನಿಮ್ಗೆ ಇಷ್ಟವಾಗಿರೋಂಥ ಪ್ರೋಗ್ರಾಮ್ ಬರುತ್ತೆ, ಅದನ್ನ ನೋಡ್ತಾ ಕೂತ್ಕೊ ಬರುತ್ತೆ. ಅದನ್ನ ಬಿಟ್ಟು ಯಾಕೆ ಇದನ್ನ ನೋಡ್ತಾ ಇದೀರ ಅಂದ್ರೆ, ಇಲ್ಲೇ ತಿಳ್ಕೊಳ್ಳಿ, ನಮ್ದು ಶುದ್ಧತೆ ಹೊಂದುತ್ತಾ ಇದೀವಿ. ನಮ್ಮ ಹೃದಯಕ್ಕೆ ಇದು ನಾಟ್ಕೋತಾ ಇದೆ, ಸಿಗ್ತಾ ಇದೆ. ಇಲ್ಲೇ ತಿಳ್ಕೊಳ್ಳಿ, ನಮ್ಗುನು ಕೂಡ ಭಗವಂತನ ಬಗ್ಗೆ ಸ್ವಲ್ಪ ಚೂರು ಅಣು ಮಾತ್ರ ಅಂತ ತಿಳ್ಕೊಳ್ಳಿ, ಜಾಸ್ತಿ ಸಿಗ್ತಾ ಇಲ್ಲ. ಆಮೇಲೆ ಜಾಸ್ತಿ ಅನ್ಕೊಂಡು ಉಬ್ಬೋಗ್ಬಿಟ್ಟಿದೆ. ಭಗವಂತನ ಲೀಲೆ ಇದ್ರು ಭಗವಂತ ನಾಮದ ಅಣು ಮಾತ್ರ ನಮ್ಗೆ ಆಭಾಸ ಅಂತ ಹೇಳ್ತಾ ಇದೀವಲ್ಲ, ಹಿಂದಗಡೆ ಮುಂದೆ ನಾಳೆ ಬರುತ್ತೆ. ಜಸ್ಟ್ ಆಭಾಸ ಆಗ್ತಾ ಇದೆ ಅಂದ್ರೆ ಅದ್ರದ್ದು ಇದು ಕಾಣಿಸ್ತಾ ಇದೆ ಅಷ್ಟೇ, ಒಂದು ಚಿತ್ರಣ ಕಾಣಿಸ್ತಾ ಇದೆ. ಸೊ ಭಗವಂತನ ಬಗ್ಗೆ ಸೊ ಇದೇ ನಮ್ಗೆ ಸಿಗ್ತಾರಂತ ಭಾಗ್ಯ. ಇಲ್ಲಿಗೆ ತಿಳ್ಕೊಳ್ಳಿ, ನಾಳೆ ದಿನ ಗ್ಯಾರಂಟಿ ನಾವು ಮುಕ್ತಾವಸ್ಥೆಗೆ ಹೋಗ್ತೀವಿ ಅಂತ. ಇದೇ ತರ ಮುಂದುವರೆದ್ರೆ, ಇದರಿಂದ ಕಳಿಸ್ಕೊಳ್ಳಿಲ್ಲ ಅಂದ್ರೆ ಗ್ಯಾರಂಟಿ ನಾವು ಕಳಿಸ್ಕೊಳ್ಳಲ್ವಾ ಗ್ಯಾರಂಟಿ. ಇಷ್ಟು ಹೇಳ್ಬೋದು ನಾವು. ನಮ್ಮ ಲೆವೆಲ್ಗೆ, ನಮ್ಮ ಇದಕ್ಕೆ ಕೇಳೋದಾದ್ರೆ, ಎಲ್ಲಿವರೆಗೆ ನೀವು ಬಿಡಲ್ವೋ ಅಲ್ಲಿವರೆಗೂ ಭಗವಂತನ ಧಾಮದಲ್ಲಿ
ಓಕೆ. ಸೊ ಇದು ಇದು ತುಂಬಾ 2-4 ಲೈನ್ ಬರ್ದಿದ್ದಾರೆ ಪ್ರಭುಪಾದ. ತುಂಬಾ ಸೊ ಇಲ್ಲಿ ನಾವು ಭಗವಂತನ ಲೀಲೆ ಬಗ್ಗೆ ಶ್ರವಣ ಮಾಡ್ತೇವರನ್ನ ಭಗವಂತನ ಕಥೆನ ಶ್ರವಣ ಮಾಡ್ತೇವೆ ಇವತ್ತು. ಹರೇ ಕೃಷ್ಣ ಪ್ರಭು. ಪ್ರಭು ಕೇಳಿಸ್ತಾ ಇಲ್ಲ.